ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ಆದಶ್ರೀ. ಫೆಬ್ರವರಿ ಮಂತಲ್ಲಿ ನಮಗೆ ನಮ್ಮ ದೇಶಕ್ಕೆ ಗ್ರಹಣ ಈ ಬಾರಿ ಇಲ್ಲ ಆದರೂ ಸಹ ರಾಹುಗ್ರಸ್ತ ಸೂರ್ಯಗ್ರಹಣದ ಒಂದಷ್ಟು ಪ್ರಭಾವಗಳು ನಮಗೆ ಖಂಡಿತ ಇರುತ್ತೆ. ಹಾಗೆ ಫೆಬ್ರವರಿ ಮಂತಲ್ಲಿ ಈಗ ಏನು ನೀವು ನೋಡ್ತಾ ಇದ್ದೀರಾ, 3ನೇ ತಾರೀಕು ಬುಧ ಗ್ರಹರು ಕುಂಭರಾಶಿ ಪ್ರವೇಶ ಆಗ್ತಾರೆ. 6ನೇ ತಾರೀಕು ಶುಕ್ರ ಗ್ರಹರು, 13ನೇ ತಾರೀಕು ಸೂರ್ಯಗ್ರಹರು, 23ನೇ ತಾರೀಕು ಕುಜಗ್ರಹರು. ಎಲ್ಲರೂ ನಮ್ಗೆ ಇಲ್ಲಿ ಕುಂಭರಾಶಿನ ಪ್ರವೇಶ ಆಗ್ತಾ ಇರೋದ್ರಿಂದ ಮೇಜರ್ ಆಗಿ ಒಂದಷ್ಟು ಘಟನೆಗಳು ನಡೆಯುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾಗಿ 17ನೇ ತಾರೀಕು ಅಂದ್ರೆ 16ನೇ ತಾರೀಕು ಸಂಜೆನೆ ನಮ್ಗೆ ಶುರುವಾಗಿರುತ್ತೆ ಅಮಾವಾಸ್ಯೆ. ಹಾಗಾಗಿ ನಮ್ಗೆ 17ನೇ ತಾರೀಕು ಸಂಜೆವರೆಗೂ ಅಮಾವಾಸ್ಯೆ ಇರುತ್ತೆ ಫಸ್ಟ್. ಅದ್ರ ಜೊತೆಗೆ ರಾಹುಗ್ರಸ್ತ ಸೂರ್ಯ ಗ್ರಹಣ. ರಾಹು ಎಲ್ಲಿದ್ದಾರೆ? ರಾಹು ಕುಂಭರಾಶಿಯಲ್ಲಿ ಇದ್ದಾರೆ. ಹಾಗೆ ಕೇತು ಗ್ರಹರು ಸೂರ್ಯನಲ್ಲಿ ಅಂದ್ರೆ ಸೂರ್ಯ ಸಿಂಹರಾಶಿಯಲ್ಲಿದ್ದಾರೆ, ಇವರು ಕುಂಭರಾಶಿಯಲ್ಲಿ ಇದ್ದಾರೆ. ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ, ನಾನು ಕೆಲವೊಂದು ಪಾಯಿಂಟ್ಸ್ನ ನಿಮ್ಗೆ ಹೇಳ್ತೀನಿ, ಅದನ್ನ ನೀವು ನೋಡ್ಕೊಳ್ಳಿ. ತುಂಬಾ ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ವರ್ಷ ಇದಿದೆ ಅಲ್ವಾ, ಯಾರಿಗೆ ದಶ ಕೆಟ್ಟಿರುತ್ತೋ ಅವ್ರಿಗೇನೆ ತೊಂದರೆ ಆಗೋದು, ಎಲ್ಲಾರ್ಗು ತೊಂದರೆ ಆಗಲ್ಲ. ತೊಂದರೆ ಆದ್ರೂ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುತ್ತೆ, ಅದೆಲ್ಲ ಕಾರ್ಮಿಕ್ ಕನೆಕ್ಷನ್ಸ್ ಇಂದ ಆಗುತ್ತೆ. ಹಾಗಾಗಿ ಇಲ್ಲಿ ಆಲ್ರೆಡಿ ಮರ್ಕ್ಯುರಿ ಅಂದ್ರೆ ಬುಧ ಗ್ರಹರು, ಶುಕ್ರ ಗ್ರಹರು, ಮರ್ಕ್ಯುರಿ 26ನೇ ತಾರೀಕು ರೆಟ್ರೋ ಆಗುತ್ತೆ. ಓವರ್ ಆಲ್ ಫೆಬ್ರವರಿ ಮಂತ್ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾರಿದ್ದಾರೆ? ಸೂರ್ಯಗ್ರಹರು, ಆಲ್ರೆಡಿ ರಾಹು ಇದ್ದಾರೆ. ಈಗ ಚಂದ್ರ ಕೂಡ ಆಡ್ ಆಗ್ತಾರೆ, ನೆಕ್ಸ್ಟ್ ಸಂಜೆ ಮೇಲೆ ಆಡ್ ಆಗ್ತಾರೆ. ಬಟ್ ಅವತ್ತು ಇಲ್ಲಿ ಪೂಜಾ ಚಂದ್ರ ಒಟ್ಟಿಗಿರ್ತಾರೆ. ಅಮಾವಾಸ್ಯೆ ನಡೆಯೋದು ಇಲ್ಲಿ ಮಕರ ರಾಶಿಯಲ್ಲಿ. ಕ್ಲಿಯರಾ? ಗ್ರಹಣ ಅಂತ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಅದನ್ನೇ ಹೇಳ್ತಿದ್ದೀನಲ್ವಾ. ಈಗ ನಾನು ಹೇಳೋ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಹೋಗಿ. ಇದರಲ್ಲಿ ನಿಮ್ದು ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ್ಲೇ ಆಗ್ಲಿ, ಇದು ಕುಂಭರಾಶಿ ಬಂದು ವಾಯು ತತ್ವ. ವಾಯು ತತ್ವದಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ? ರಾಹು ಬುಧ, ರಾಹು ಶುಕ್ರ, ರಾಹು ಸೂರ್ಯ. ಯಾವುದೇ ಒಬ್ಬ ವ್ಯಕ್ತಿ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಲಾಂಗ್ ಟರ್ಮ್ ಟ್ರಾವೆಲ್ಗೆ ಸಂಬಂಧಪಟ್ಟ ಹಾಗೆ 3, 9, 12 ಮನೆ ದಶ, ಅಂತರ್ದಶ, ಭುಕ್ತಿಗಳು ಎಲ್ಲಾದ್ರೂ ಇರುತ್ತೆ. ಓಕೆನಾ? ಹಂಗಂತ 3, 9, 12 ಬಂದವರೆಲ್ಲ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾರಾ? ಇಲ್ಲ. ಇಲ್ಲಿ ಶುಕ್ರ ರಾಹು ಅಂದ್ರೆ ಶುಕ್ರ ವೀನಸ್ ಪ್ಲಸ್ ರಾಹು, ಯಾರ ಜಾತಕದಲ್ಲಿ ಈ ಕಾಂಬಿನೇಷನ್ ಕನೆಕ್ಟಿವಿಟಿ ಬಂದಿರುತ್ತೋ ಶುಕ್ರ ರಾಹು ಅಂತ ಹೇಳಿದ್ರೆ ಲಕ್ಸುರಿ ಫ್ಲೈಟ್ ಟ್ರಾವೆಲ್. ಇದ್ರ ಜೊತೆಗೆ ಏನಾದ್ರೂ 8ನೇ ಮನೆ ಅಧಿಪತಿ ಕನೆಕ್ಟ್ ಆಗಿದ್ರೆ ಮಾತ್ರನೇ ಟ್ರಾವೆಲ್ ಮಾಡೋವಾಗ ಪ್ರಾಬ್ಲಮ್ಸ್ ಆಗೋದು. ಆ 8ನೇ ಮನೆ ಅಧಿಪತಿ ಏನಾದ್ರು ಕೇತು ಆಗಿದ್ರೆ, ಪೂಜಾ ಆಗಿದ್ರೆ, ಈಗ ಮೊನ್ನೆ ಫ್ಲೈಟ್ ಇನ್ಸಿಡೆಂಟ್ಸ್ ಗಳೆಲ್ಲ ನೀವು ನೋಡಿದ್ರಲ್ಲ, ಅದು ಪ್ರಾಬ್ಲಮ್ ಆಗೋದು. ಎಲ್ಲರಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಅದರರ್ಥ ಆಯಾ ದಶಾಭುಕ್ತಿಗಳು ಬಂದಿರೋರೆಲ್ಲ ಒಂದತ್ರ ಒಟ್ಟಿಗೆ ಸೇರಿರ್ತಾರೆ ಅಂತ ಇದು ಅರ್ಥ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಪಾಯಿಂಟು, ನಿಮ್ಮ ಜನ್ಮ ಜಾತಕದಲ್ಲಿ ಯಾರಿಗಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಮಿಥುನ ಮನೆಯಲ್ಲಿ ಕೇತು ಇದಾರಾ ನೋಡಿ, ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ತುಲಾ ರಾಶಿಯಲ್ಲಿ ಕೇತು ಇದಾರಾ ನೋಡಿ. ಇವ್ರುಗಳಿಗೆ ಇಲ್ಲಿ ಟ್ರಯಾಂಗಲ್ ಬರುತ್ತೆ ನಾಡಿ ಪ್ರಕಾರ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಈಗ ಗ್ರಹಣ ಸಂಭವಿಸ್ತಾ ಇದೆ ಇಂಡಿಯಾದಲ್ಲಿಲ್ಲ, ಬಟ್ ಇಡೀ ಭೂಗೋಳಕ್ಕೆ ಒಂದೇ ಸೂರ್ಯ ಒಂದೇ ಚಂದ್ರ ಆಗಿರೋದ್ರಿಂದ ಇಂಪ್ಯಾಕ್ಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಮೇಲೂ. ಅದರಲ್ಲೂ ಯಾರಿಗೆ ಚಂದ್ರ ದಶ, ಕೇತು ದಶ, ಸೂರ್ಯ ದಶ, ರಾಹು ದಶ, ಶನಿ ದಶ, ಇನ್ನು ಉಳಿದಿರೋದು ಯಾವುದು? ಅದಕ್ಕೇನೆ ಎಲ್ಲಾನು ತಗೊಳ್ಳಿ. ಹಾಗಾಗಿ ಎಲ್ಲಾ ದಶ ನಡೀತಿದ್ರು ನಮ್ಗೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಇರುತ್ತೆ. ಫೆಬ್ರವರಿ 10ನೇ ತಾರೀಕಿಂದ ಕಂಟಿನ್ಯೂ ಆದ್ರೆ ಫೆಬ್ರವರಿ 22ನೇ ತಾರೀಕು ತನಕ ಇಲ್ಲೊಂಚೂರು ಅಲರ್ಟ್ ಆಗಿರಿ, ಅಷ್ಟೇನೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ನಂಬರ್ 1 ಈ ದಶಗಳಿರ್ಬೇಕು. ನಂಬರ್ 2 ಗ್ರಹಣ ಎಲ್ಲಿ ಸಂಭವಿಸ್ತಾ ಇದೆ? ಕುಂಭರಾಶಿಯಲ್ಲಿ. ಕುಂಭರಾಶಿಗೆ ಅಧಿಪತಿ ಯಾರು? ಶನಿ, ಮತ್ತೆ ಕೋರೂಲರ್ ರಾಹು. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮತ್ತೆ
ರಾಹು ಎಲ್ಲಿದಾರಂತ ನೋಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಶನಿ ಗ್ರಹರು 4, 8, 9, 12 ಈ ಮನೆಗಳಲ್ಲಿ ಏನಾದ್ರೂ ಶನಿ ಗ್ರಹರಿದಾರಾ, ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಮೈನಸ್ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗುತ್ತೆ. ಇಲ್ಲಿ 4th ಹೌಸಲ್ಲಿ ರಾಹು ಇದ್ರೆ, 8th ಹೌಸಲ್ಲಿ ರಾಹು ಇದ್ರೆ, 9th ಹೌಸಲ್ಲಿ ರಾಹು ಇದ್ರೆ, 12th ಹೌಸಲ್ಲಿ ಶನಿ ರಾಹು ಇದ್ಯಾವ್ದಾದ್ರು ಆ ಡೆಸ್ಪಾಸಿಟರ್ ಎಲ್ಲಿ ಈ ಪ್ಲೇಸ್ಗಳಲ್ಲಿ ಕೂತಾಗ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿನೇ ನಿಮ್ಮ ವೈಯಕ್ತಿಕ ಜಾತಕಗಳ ಅನಾಲಿಸಿಸ್ ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲೆಲ್ಲೂ ಕೂತಿಲ್ಲ. ಸೊ ಯಾರು ಶನಿ ಮತ್ತೆ ರಾಹು ಜನ್ಮ ಜಾತಕದಲ್ಲಿ 4, 8, 9, 12ನೇ ಮನೇಲಿ ಕೂತಿಲ್ಲ, ತೊಂದ್ರೆ ಇಲ್ಲ. ಆದರೆ ಆ ಮನೆಗಳಲ್ಲೇನಾದ್ರೂ ರಾಹು ರಾಹು ಇಲ್ಲ, ಓಕೆ, ಆಲ್ರೆಡಿ ರಾಹು ಇಲ್ಲ ಅಂತ ಹೇಳಿದ್ರ, ಕುಜ ಮತ್ತೆ ಕೇತು ಇವ್ರು ಯಾರಾದ್ರೂ ಕೂತಿದಾರಾ ನೋಡ್ಕೊಳ್ಳಿ. ಮಾರ್ಸ್, ಕುಜ ಮತ್ತೆ ಕೇತು ಇವ್ರು ಯಾರಾದ್ರೂ ಕೂತಿದಾರಾ ನೋಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಗ್ರಹಣ ನಡೀಲಿ, ತೊಂದ್ರೆ ಇಲ್ಲ. ಆ ಮನೆಯ ಅಧಿಪತಿ ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರೆ ಗ್ರಹಣದಿಂದ ಅತಿಯಾದ ಲಾಭ ಬರೋದು ಇದೆ, ಗ್ರಹಣದಿಂದ ಅತಿಯಾದ ಲಾಸ್ ಆಗೋದು ಇದೆ. ಸೊ ಹಾಗಾಗಿ ಮೊದಲನೇದಾಗಿ ಯಾವುದೇ ಗ್ರಹಣ ಸಂಭವಿಸ್ಲಿ, ಫಸ್ಟ್ ಹೊಡೆಯೋದು ಮೈಂಡ್ಗೆ. ಹಾಗಾಗಿ ಫಸ್ಟ್ ಪ್ರತಿಯೊಬ್ರು ನೋಡ್ಕೋಬೇಕಾಗಿರೋದು ಅಷ್ಟಮ. ಸೊ ಯಾರ್ಯಾರಿಗೆ 4ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೆ ನೋಡ್ಕೊಳ್ಳಿ. ಯಾರ್ಯಾರಿಗೆ ಬರುತ್ತೆ ರಾಶಿ ಪ್ರಕಾರ, ಇದು ರಾಶಿ ಪ್ರಕಾರ. ಸೊ ಕರ್ಕಕ್ಕೆ ಬರುತ್ತೆ, ಕರ್ಕಾಟಕದವ್ರಿಗೆ 8ನೇ ಮನೆ ಬರುತ್ತೆ. ಸೊ 4ನೇ ಮನೆ ವೃಶ್ಚಿಕದವ್ರಿಗೆ ವಾಟರ್ ಸೈನಿಂಗ್ ಬರುತ್ತೆ. 12ನೇ ಮನೆ ಮೀನಕ್, ಟೋಟಲಿ ಟ್ರಯಾಂಗಲ್ ಈ ಮನೆಗಳಿಗೆ ಬರುತ್ತೆ. ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಹೆವಿ ಆಗುತ್ತೆ, ಅಥವಾ ಮಾನಸಿಕ ಹಿಂಸೆ ಜಾಸ್ತಿ ಆಗುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಯಾವಾಗ ದಶಾಭುಕ್ತಿಗಳು ಚೆನ್ನಾಗಿ ಇಲ್ಲದೆ ಇರೋವಾಗ, ಚೆನ್ನಾಗಿದ್ರೆ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಯಾರ್ಯಾರು ಸ್ಟಾರ್ ರೂಬಿ ಹಾಕಿದ್ರ, ಯಾರ್ಯಾರು ಪರ್ಲ್ ಹಾಕಿದ್ರ, ಇವತ್ತು ತೆಗೆದಿಟ್ಬಿಟ್ಟು ನೆಕ್ಸ್ಟ್ ನೀವು ಹಾಕೊಳ್ಳಿ, ನೆಕ್ಸ್ಟ್ ಡೇ ನೀವು ಹಾಕೊಳ್ಳಿ. ಈಗ ಲಗ್ನಗಳ ಪ್ರಕಾರ ಹೋಗೋಣ ಬನ್ನಿ. ಸೊ ಯಾರ್ಯಾರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಓವರ್ ಆಲ್ ಫೆಬ್ರವರಿ ತಗೊಳ್ಳಿ, ಅಂದ್ರೆ ಪ್ಲಾನೆಟ್ಸ್ ಇನ್ನ ಮೂವ್ ಆಗ್ಬೇಕಲ್ವಾ, ತುಂಬಾ ಪ್ಲಾನೆಟ್ಸ್ ಇಲ್ಲೇ ಇದಾವೆ. ಸೊ ಹಾಗಾಗಿ ಓವರ್ ಆಲ್ ಫೆಬ್ರವರಿನ ನಾವು ತಗೊಳ್ಳೋಣ. ಸೊ ಇಲ್ಲಿ ನಾವು ಮೊದಲನೇದಾಗಿ ಮೇಷ ಲಗ್ನ, ಇದು ಲಗ್ನ ಅದು ರಾಶಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನಾಧಿಪತಿ 10ನೇ ಮನೆಯಲ್ಲಿ. ಸೊ ಅದರ ಅರ್ಥ ಸೊ ಡೆಫಿನೆಟ್ಲಿ ಉಚ್ಚ ಸ್ಥಾನದಲ್ಲಿದೆ, ಕಾನ್ಫಿಡೆಂಟ್ ಲೆವೆಲ್ ಎಲ್ಲ ಜಾಸ್ತಿನೇ ಇರುತ್ತೆ. ಈಗ ಆಲ್ರೆಡಿ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ 10ನೇ ಮನೆ ಅಧಿಪತಿ 12ರಲ್ಲಿ ಕೂತಿದ್ದಾರೆ. ಓವರ್ ಕಾನ್ಫಿಡೆಂಟ್ ಇಂದ ಇರೋ ಜಾಬ್ನ ಬಿಟ್ಬಿಡೋದು, ಅಥವಾ ಇರೋ ಜಾಬ್ಗೆ ನೀವು ರಿಸೈನ್ ಮಾಡೋದು ತೋರಿಸ್ತಾ ಇದೆ. ಅದೊಂಚೂರು ನೀವು ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್, ನಿಮ್ಮ 2ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ. ಸೊ ಹಂಗಾಗಿ ಮತ್ತೆ 7ನೇ ಮನೆ ಅಧಿಪತಿ 11ರಲ್ಲಿ. ನೋಡಿ, ಈ ಗ್ರಹಣದ ಪ್ರಭಾವ ಮೇಷ ಲಗ್ನದವರಿಗೆ ವೆರಿ ಗುಡ್ ಅಂತ ತಗೋಬೇಕು. ಯಾಕೆ? ಶುಕ್ರ ನಿಮ್ಗೆ 2 ಮತ್ತು 7ನೇ ಮನೆ ಅಧಿಪತಿ ಎಲ್ಲಿ 11ರಲ್ಲಿ ಕೂತಿದ್ದಾರೆ. ನೆಕ್ಸ್ಟ್, ಬುಧ ಗ್ರಹರು ನಿಮ್ಗೆ 3 ಮತ್ತು 6ನೇ ಮನೆ ಅಧಿಪತಿ 11ರಲ್ಲಿ ಕೂತಿದ್ದಾರೆ. ಟೋಟಲಿ 11ನೇ ಮನೆ ಹೆವಿ ಆಕ್ಟಿವೇಟ್ ಆಗಿದೆ. ಆದ್ರೆ ದಶಾಭುಕ್ತಿ ಕೆಟ್ಟಿದ್ರೆ ಇಂಥ ಟೈಮಲ್ಲೇ ಯಾರೋ ಥರ್ಡ್ ಪರ್ಸನ್ ಬಂದು ಇಲ್ಲಿ ಒಂದಷ್ಟು ಹಣ ಇನ್ವೆಸ್ಟ್ ಮಾಡಿ, ಇಲ್ಲಿ ಮಾಡಿ ಅಂತ ಹೇಳಿ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋ ಸಾಧ್ಯತೆ ಇರುತ್ತೆ. ಮತ್ತೆ ಇಲ್ಲಿ ಗುರು ರೆಟ್ರೋ ಆಗಿದ್ದಾರೆ, ಗುರು ನೋಡ್ತಿದ್ದಾರೆ ಅಂತ ನೀವು ದಯವಿಟ್ಟು ರಿಲ್ಯಾಕ್ಸ್ ಆಗೋ ಆಗಿಲ್ಲ, ಅವರು ರೆಟ್ರೋ ಆಗಿದ್ದಾರೆ. ಹಾಗಾಗಿ ಗುರು ದೃಷ್ಟಿ ಇದೆ ಈ ತರ ಯಾರಾದ್ರೂ ಹೇಳಿದ್ರೂ ಅತಿಚಾರಿ ಇರೋದ್ರಿಂದ ಅದನ್ನ ಹೆಚ್ಚು ನೀವು ತಗೊಳಕ್ಕೆ ಹೋಗ್ಬೇಡಿ. ಸೊ ಹಾಗಾಗಿ ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಥವಾ ಚೇಂಜ್ ಆಫ್ ಜಾಬ್ ಅಥವಾ ಹೆವಿ ಇನ್ಕಮ್, ಅದು ಬ್ರೋಕರೇಜ್ ಆಗಿರಬಹುದು, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಗಿರ್ಬೋದು, ಡೈಲಿ ರುಟೀನ್, ಡಾಕ್ಟರ್ಸ್, ಲಾಯರ್ಸ್, ಜಡ್ಜ್ಗಳು, ಸೊ ಬಿಲ್ಡರ್ಸ್, ಸೊ ಈ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ಡೆಫಿನೆಟ್ಲಿ ಫೇವರಬಲ್ ಆಗಿ ಇದೆ. ಇದಕ್ಕೆ ಹೇಳಿದ್ದು ಗ್ರಹಣದಿಂದ ಮತ್ತೆ ಓವರ್ ಆಲ್ ಈ ಮಂತ್ ಮೇಷದವ್ರಿಗೆ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್, 4ನೇ ಮನೆ ಅಧಿಪತಿ 10ರಲ್ಲಿ ಯಾರ ಜೊತೆ? ಲಗ್ನಾಧಿಪತಿ ಜೊತೆ ಮತ್ತೆ ಅಷ್ಟಮಾಧಿಪತಿ ಜೊತೆ ಉಚ್ಚ. ಸೊ ಹಾಗಾಗಿ ಇಲ್ಲೂ ಕೂಡ ನಿಮ್ಗೆ ಫೇವರಬಲ್. ರಿಯಲ್ ಎಸ್ಟೇಟ್, ಬಿಲ್ಡರ್ಸ್ ಇವರುಗಳಿಗೆ ಖಂಡಿತ ಈ ಪೀರಿಯಡ್ ಚೆನ್ನಾಗೇ ಇದೆ.
ಬಟ್ ಅಷ್ಟಮಾಧಿಪತಿ ಕೂಡ ಕುಜನೇ ಅಲ್ವಾ, ಅಷ್ಟಮಾಧಿಪತಿ ಚತುರ್ಥಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಸ್ಟಕ್ ಆಗಿ ಫಂಡ್ ರಿಲೀಸ್ ಆಗೋದು ಅಥವಾ ಪ್ರಾಜೆಕ್ಟ್ಸ್ ಡಿಲೇ ಆಗೋದು, ರಿಜಿಸ್ಟ್ರೇಷನ್ಗಳು ಡಿಲೇ ಆಗೋದು ಇದೊಂದು ಆಗುತ್ತೆ ಅಷ್ಟೇ, ಅದರ್ವೈಸ್ ನೋ ಪ್ರಾಬ್ಲಮ್. ಅದಾದ ನಂತರ ಸೊ ಪಂಚಮಾಧಿಪತಿ ಎಲ್ಲಿ ಕೂತಿದ್ದಾರೆ, 11ನೇ ಮನೆಯಲ್ಲಿ ಕೂತಿದ್ದಾರೆ. ಸಡನ್ ಆಗಿ ಮಕ್ಕಳಿಂದ ಹೆಸರು, ಕೀರ್ತಿ, ಪ್ರತಿಷ್ಠೆ, ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ಇದೆಲ್ಲ ಬರ್ಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಎಲ್ಲಿ ನೋಡ್ಕೋಬೇಕು, ಶನಿ ರಾಹು ಜಾತಕದಲ್ಲಿ 4, 8, 9, 12 ಅಲ್ಲಿ ಇದಾರ ನೋಡ್ಕೊಳ್ಳಿ. ಕ್ಲಿಯರಾ? ಸೊ ಹಾಗಾಗಿ ಸೊ ಟೋಟಲಿ ಇವರಿಗೆ ಫೇವರಬಲ್ ಆಗಿದೆ. ಹಾಗೆ 9 ಮತ್ತು 12ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಖರ್ಚು ಅಥವಾ ತಂದೆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಗಮನ ಹರಿಸ್ಕೋಬೇಕಾಗುತ್ತೆ. ಇನ್ನು 10ನೇ ಮನೆ ಅಧಿಪತಿ 12ರಲ್ಲಿ ಇರೋದ್ರಿಂದ ದೇಶ ಬಿಟ್ಟು ಹೊರ ಹೋಗಿ ದುಡಿಯೋರ್ಗೆ ಅಥವಾ ಕೆಲಸ ಮಾಡೋರ್ಗೆ ಇವರುಗಳಿಗೆ ಈ ಟೈಮು ಫೇವರಬಲ್ ಆಗಿದೆ, ಈ ಮಂತು ಫೇವರಬಲ್ ಆಗಿದೆ. ಸೊ ಈ ತರ ಬಿಡಿಸಿ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಗ್ರಹಣ ಬಂದಿದೆ, ಪ್ರಪಂಚ ಪ್ರಳಯ ಆಗುತ್ತೆ, ಆಗ್ಲಿ ಬಿಡಿ, ಬರೋವಾಗ ಫ್ರೀ ಹೋಗೋವಾಗ ಫ್ರೀ, ಸೊ ಆ ಪ್ರಪಂಚ ಪ್ರಳಯ ಆಗ್ಲಿ, ಅದರಲ್ಲಿ ಏನಿದೆ, ಇಲ್ಲ ಕರ್ಮ ಕಳಿಬೇಕಲ್ಲ, ಯಾರ್ದು ಕರ್ಮ ಎಂಡ್ ಆಗಿರುತ್ತೋ ಅವರೇನೆ ಎಕ್ಸಿಟ್ ಆಗೋದು, ಉಳ್ದವರೆಲ್ಲ ಇಲ್ಲೇ ಇರಬೇಕು, ಸಫರ್ ಪಡ್ಬೇಕು. ಸೊ ಯೋಗ ಇದ್ರೆ ಎಂಜಾಯ್ ಮಾಡ್ಬೇಕಾಗತ್ತೆ, ಸೊ ಅವ್ರವ್ರ ಅಧಿಕಾರನ. ಹಾಗೆ ಗ್ರಹಣ ಬಂತು, ಗ್ರಹಣ ಇಲ್ಲೇ ಕೆಲವ್ರಿಗೆ ದಶನೇ ಹೋಗಿರುತ್ತೆ, 8ನೇ ಮನೆ ದಶ ಬಂದಿರುತ್ತೆ, ಅವ್ರಿಗೊಂದು 10 ವರ್ಷ 20 ವರ್ಷ ಜೀವನ ಪರ್ಯಂತ ಅಷ್ಟು ವರ್ಷ ಗ್ರಹಣನೇ ಇರುತ್ತೆ, ಅವ್ರೇನ್ ಮಾಡೋದು ಅಲ್ವಾ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ ನೆಕ್ಸ್ಟ್ ಋಷಭಕ್ಕೆ ಹೋಗೋಣ. ಋಷಭದವ್ರಿಗೆ ಹೇಗಿದೆ ಅಂತ ಹೇಳಿ. ಈಗ ನಾನು ಹೇಳೋ ಫಲಗಳು ನಿಮ್ಗೆ ಪೂರ್ತಿ ಸಿಗ್ಬೇಕಂದ್ರೆ ಜಾತಕದಲ್ಲಿ ರಾಹು ಮತ್ತೆ ಶನಿಯ ಪೊಸಿಷನ್ ನೋಡ್ಕೊಳ್ಳಿ. ಕ್ಲಿಯರಾ? ಎಸ್. ಋಷಭಕ್ಕೆ ಬರೋಣ. ಇವ್ರು ಯಾರೋ ಹೆಸರು ಬರೀರಿ ಅಂತಾರೆ. ಋಷಭ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ಋಷಭ ಲಗ್ನದವರಿಗೆ ಫಸ್ಟ್ ಆಫ್ ಆಲ್ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ 10ರಲ್ಲಿ ಕೂತ್ಕೋತಾ ಇದ್ದಾರೆ. ಸಡನ್ ಆಗಿ ನೇಮು, ಫೇಮು, ಮನಿ, ಪವರು ಎಲ್ಲವೂ ಬರ್ತಾ ಇದೆ. ಈ ವಿಚಾರವಾಗಿ ಕೆಲಸದ ಹತ್ರ ಪ್ರಮೋಷನು, ನೇಮು, ಫೇಮು, ಮನಿ. ಬಟ್ ಅಲ್ಲಿ ರಾಹು ಇದ್ದಾರೆ, ಅದಕ್ಕೆ ಹೇಳಿದ್ದು ಅತಿ ಆಸೆ ಗತಿ ಕೇಡು, ಹುಷಾರಾಗಿರಿ. ಸೊ ಚೀಟಿಂಗ್ ಕೂಡ ಆಗುತ್ತೆ ರಾಹು, ಅದಕ್ಕೋಸ್ಕರನೇ. ಮತ್ತೆ 23ನೇ ತಾರೀಕು ಕುಜ ಬೇರೆ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಕುಜ ರಾಹು ಫೈಟಿಂಗ್ಸು, ಆಕ್ಸಿಡೆಂಟ್ಗಳು, ಬರ್ನಿಂಗ್ಗಳು ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಮನೆ ಅಧಿಪತಿ ಬುಧ 10ನೇ ಮನೇಲಿ ಕೂತ್ಕೋತಾ ಇದ್ದಾರೆ, ಯಾರ ಜೊತೆ, ಲಗ್ನಾಧಿಪತಿ ಜೊತೆ. ಹಾಗೆ ಬುಧ ನಿಮ್ಗೆ 5ನೇ ಮನೆ ಅಧಿಪತಿ ಕೂಡ. ಸೊ ಟೋಟಲಿ ತುಂಬಾ ಫೇಮಸ್ ಆಗ್ತಾರೆ ನೋಡಿ ಇವರು, ಯಾರು, ಋಷಭ ಲಗ್ನದವರು. ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಮಂತ್ರ ಸಾಧನೆ, ಯಂತ್ರ ಸಾಧನೆ, ತಂತ್ರ ಸಾಧನೆ, ನೇಮು, ಫೇಮು, ಮನಿ, ಸ್ಪೆಕ್ಯುಲೇಷನ್ ಗೈನ್ ತೋರಿಸ್ತಾ ಇದೆ. ಅಗೈನ್ ಕಂಡೀಷನ್ಸ್ ಅಪ್ಲೈ, ನಿಮ್ಮ ಜನ್ಮ ಜಾತಕದ ಶನಿ ರಾಹು ಪ್ಲೇಸ್ಮೆಂಟ್ಸ್. ಸೊ ಹಾಗಾಗಿ ನೆಕ್ಸ್ಟ್ 3ನೇ ಮನೆ ಅಧಿಪತಿ ಚಂದ್ರ ಇವ್ರಿಗೆ 10ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ ಸೊ ಫುಡ್ ರಿಲೇಟೆಡ್ ಬಿಸ್ನೆಸ್, ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್, ಸೊ ಮೀಡಿಯಾ ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಖಂಡಿತ ಇವ್ರಿಗೆ ಹೆಚ್ಚು ಲಾಭ ತೋರಿಸ್ತಾ ಇದೆ. 4ನೇ ಮನೆ ಅಧಿಪತಿ ಅಗೈನ್ 10ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಸಮಾಜದಲ್ಲಿ ಹೆಸರು, ಕೀರ್ತಿ, ನೇಮು, ಫೇಮು, ಪೊಲಿಟಿಕಲ್ ನೇಮು, ಫೇಮು, ಪವರ್, ಹ್ಯಾಪಿನೆಸ್, ಲಕ್ಸುರಿ ಇದೆಲ್ಲವೂ ತೋರಿಸ್ತಾ ಇದೆ. ಅಗೈನ್ 5ನೇ ಮನೆ ಅಧಿಪತಿ ಬುಧನ ಆಲ್ರೆಡಿ ತಗೊಂಡಿದೀವಿ, ಶುಕ್ರನ ಆಲ್ರೆಡಿ ತಗೊಂಡಿದೀವಿ. ಇಲ್ಲಿ 7 ಮತ್ತು 12ನೇ ಮನೆ ಅಧಿಪತಿ 9ರಲ್ಲಿ, 12ನೇ ಮನೆ ಅಧಿಪತಿ 9ರಲ್ಲಿ ತಂದೆಗೋಸ್ಕರ ಖರ್ಚು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಅಥವಾ ಹೆಂಡತಿ ಮಕ್ಕಳಿಗೆ ಖರ್ಚು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಖರ್ಚು, ಅದೊಂದು ಖರ್ಚು ತೋರಿಸ್ತಾ ಇದೆ. ನೆಕ್ಸ್ಟ್ 9ನೇ ಮನೆ ಅಧಿಪತಿ 2ನಲ್ಲಿ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ಪ್ಲಸ್ 11ನೇ ಮನೆ ಅಧಿಪತಿ ಕೂಡ ದ್ವಿತೀಯದಲ್ಲಿ. ರೆಟ್ರೋ ಮುಗಿದ್ಮೇಲೆ ಇನ್ನೂ ಹೆಚ್ಚು ಲಾಭ ತೋರಿಸ್ತಾ ಇದೆ. ಟೋಟಲಿ ಋಷಭ ಲಗ್ನದವರಿಗೂ ಕೂಡ ವೆರಿ ವೆರಿ ಗುಡ್ ಕಂಡೀಷನ್ಸ್ ಅಪ್ಲೈ. ನಿಮ್ಮ ಒಂದು ರಾಹು ಮತ್ತೆ ಶನಿ ಪೊಸಿಷನ್ನ ನೀವು ತಗೊಳ್ಳಿ. ಸೊ ನೀವು ಹೇಳ್ಬೋದು ಏನಂತ ಹೇಳಿ, ಮೇಡಮ್ ಇಲ್ಲಿ ಅಷ್ಟಮಾಧಿಪತಿ ಗುರು ಮತ್ತೆ 11ನೇ ಮನೆ ಅಧಿಪತಿ ಗುರು ಅಲ್ವಾ, 2ನೇ ಮನೇಲಿ. ಅದೇನೆ ಸಾರಿ, ಅವಾಗ ನಾನು 9 ಅಂದೆ. ಅಷ್ಟಮಾಧಿಪತಿ 2ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ರೆಟ್ರೋಗ್ರೇಡ್ ಮುಗಿದ್ಮೇಲೆ ಬ್ಲಾಕ್ ಮನಿ, ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಗೌರ್ಮೆಂಟ್ ಹೆಲ್ಪ್ ಇವೆಲ್ಲವೂ ಸಿಗುತ್ತೆ ನಿಮ್ಗೆ. ಇನ್ನು ಶನಿ ನಿಮ್ಗೆ ಗೊತ್ತು, ನಿಮ್ಮ ಲಗ್ನಕ್ಕೆ ಸೊ ಎಷ್ಟನೇ ಮನೆ ಅಧಿಪತಿ 9 ಮತ್ತೆ 10ನೇ ಮನೆ ಅಧಿಪತಿ 11ರಲ್ಲಿ. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಫೇವರಬಲ್ ಇದೆ. ಸೊ ಟೋಟಲಿ ಗುಡ್ ಇದೆ. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಹೇಗಿದೆ ನೋಡೋಣ. ಮಿಥುನ ಲಗ್ನದವರಿಗೆ ಲಗ್ನಾಧಿಪತಿ ಯಾರು, ಬುಧ, ಮತ್ತೆ ಚತುರ್ಥಾಧಿಪತಿ ಬುಧ
9ನೇ ಮನೇಲಿ ಕೂತ್ಕೋತಾ ಇದ್ದಾರೆ ರಾಹು ಜೊತೆ. ಸೊ ಹಾಗಾಗಿ 9ನೇ ಮನೆ ಬುಧ ಇಸ್ ನಾಟ್ ಗುಡ್. ಸೊ ಹೆಲ್ತ್ ಕಡೆ ಗಮನ ಕೊಡಿ, ಮದರ್ ಹೆಲ್ತ್ ಕಡೆ ಗಮನ ಕೊಡಿ. ಮತ್ತೆ 26ಕ್ಕೆ ರೆಟ್ರೋ ಆಗುತ್ತೆ ಬುಧ. ನಿಮ್ಮ ಹೆಲ್ತ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಯಾಕೆಂತ ಹೇಳಿದ್ರೆ ಸ್ಕಿನ್ ಡಿಸೀಸಸ್, ಹೆಲ್ತ್ ಇಶ್ಯೂಸು, ಹೇರ್ ಫಾಲು, ಸ್ಕಿನ್ ಅಲರ್ಜೀಸು, ಆಕ್ನೆಸು ಅಥವಾ PCOD ಇವೆಲ್ಲನೂ ತೋರಿಸ್ತಾ ಇದೆ. ಲಗ್ನದಲ್ಲಿ ಗುರು. ಸೊ ಲಗ್ನ ಗುರು ನರೋದುಃಖಂ ಅಂತ ಕೇಳಿದಿರಲ್ವಾ, ನಾಟ್ ಎ ಫೇವರಬಲ್. ಫಸ್ಟ್ ಹೆಲ್ತ್ಗೆ ಹೆಚ್ಚು ಫೋಕಸ್ ಕೊಡಿ. ಅದಾದ್ಮೇಲೆ ಬೇರೆ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ. ವೆಹಿಕಲ್ ಒಂದು ಸ್ಮಾಲ್ ಆಕ್ಸಿಡೆಂಟ್ ತೋರಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕುಜ ಕೂಡ ಆಡ್ ಆಗ್ತಾನೆ ರಾಹು ಜೊತೆ 4th ಲಾರ್ಡು. 9th ಅಲ್ಲಿ ಡೆಸ್ಪಾಸಿಟರ್ ಅಗೈನ್ 10th ಅಲ್ಲಿ. ಸೊ ಹಾಗಾಗಿ ನ್ಯಾಚುರಲ್ 12th ಹೌಸ್ ಇರೋದ್ರಿಂದ ನಿಮ್ಮ ಜನ್ಮ ಜಾತಕದ ಶನಿ ರಾಹು ಪೊಸಿಷನ್ ನೀವು ನೋಡ್ಕೊಳ್ಳಿ. ಹೆಲ್ತ್ ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಲಾರ್ಡ್ ಎಲ್ಲಿ ಕೂತಿದ್ದಾರೆ. ಸೊ ಇದು ಮಂತ್ಲಿ ಅಂದ್ರೆ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಹಣಕಾಸು, ಸ್ವಲ್ಪ ಹಣಕಾಸಲ್ಲಿ ಗಮನ ಜಾಸ್ತಿ ಕೊಡಿ. ಯಾರನ್ನೋ ನಂಬಿ ಹೆಚ್ಚು ಲೋನ್ ತಗೊಳ್ಳೋದು ಅಥವಾ ಲೋನ್ ಕೊಡೋದು ಅಥವಾ ಡೈಲಿ ರುಟೀನ್ ಸ್ಟಕ್ ಆಗೋದು, ಬರಬೇಕಾಗಿರೋ ಹಣ ಸ್ಟಕ್ ಆಗಿರೋದು ಇದೆಲ್ಲ ಆಗುತ್ತೆ. ಕುಜನ ವಿಚಾರವಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಅದಾದ ನಂತರ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಯಾರು, ಶುಕ್ರ 9ನೇ ಮನೆ. ಶುಕ್ರ ರಾಹು ಇದೊಂದು ತುಂಬಾ ಚೆನ್ನಾಗಿದೆ ನೋಡಿ. ಏನಕ್ಕೆ ತುಂಬಾ ಲಕ್ಸುರಿ ತೋರಿಸ್ತಾ ಇದೆ. ಸೊ ಲವ್ ಮ್ಯಾರೇಜ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್, ಸೆಕೆಂಡ್ ಮ್ಯಾರೇಜ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಈ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ, ಲಕ್ಸುರಿ. ಸೊ ಫ್ಲೈಟ್ ಟ್ರಾವೆಲ್ಸ್ ಅಥವಾ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಏರ್ ಸೈನ್ ಅಲ್ಲಿ ಇಷ್ಟೊಂದು ಗ್ರಹಗಳಿರೋದ್ರಿಂದ ಏರ್ ರಿಲೇಟೆಡ್ ಟ್ರಾವೆಲಿಂಗ್ಸ್ ಆಗಿರಬಹುದು ಅಥವಾ ಸೊ ಕಮ್ಯುನಿಕೇಶನ್ ಡಿವೈಸಸ್ ಆಗಿರ್ಬೋದು, ಇಲ್ಲೇನೆ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು. 23ನೇ ತಾರೀಕಿದೆ ನೋಡಿ, ಡಿಗ್ರಿ ವೈಸ್ ಆಲ್ರೆಡಿ ಕುಜ ಬಂದ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಬರ್ದಿದ್ದೀನಿ ನೋಡಿ, ಫೆಬ್ರವರಿ 10ರಿಂದ ಫೆಬ್ರವರಿ 22 ಅಲರ್ಟ್ ಆಗಿರಿ. ಇಲ್ಲೇನೆ ವಿಪರೀತ ಆಕ್ಸಿಡೆಂಟ್ಗಳು ನಡೆಯೋದು, ಬೆಂಕಿ ಅವಘಡಗಳು, ಸೊ ಏರುಪೇರು ವಾತಾವರಣ, ಇದು ಏನೇನ್ ನಡಿಬೇಕು ಗ್ರಹಣಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಅಲ್ಲೇ ನಡೆಯೋದು. ಸೊ ಹಂಗಾಗಿ ಅಲ್ಲೇ ನೀವು ಅಲರ್ಟ್ ಆಗಿರ್ಬೇಕು. ಅದಕ್ಕೆ ಏನ್ ಹೇಳ್ದೆ, ಮಿಥುನ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಕೇತು ಇರೋರು ಎಕ್ಸ್ಟ್ರಾ ಅಲರ್ಟ್ ಆಗಿರಿ ಅಂತ ಹೇಳ್ದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಮಿಥುನ ಲಗ್ನದವರು ಹೆಲ್ತ್ ಕಡೆ ಗಮನ ಕೊಡಿ. ನೆಕ್ಸ್ಟ್ ಇನ್ಯಾರು ಬಿಟ್ಟಿದೀವಿ, 6 ಮತ್ತು 11ನೇ ಆಯ್ತು. ಸೊ 7th ಲಾರ್ಡ್ ಯಾರು, ಜುಪಿಟರ್ ಮತ್ತೆ 10th ಲಾರ್ಡ್ ಇನ್ ಲಗ್ನ ರೆಟ್ರೋ. ಸೊ ಮದ್ವೆ ವಿಚಾರ ಆಗಿ ಡಿಲೇ ಆಗ್ತಾ ಇರ್ಬೋದು. ನೋಡಿ ಒಬ್ರು ಮ್ಯಾಚ್ ಆಗ್ತಾ ಇಲ್ಲದೆ ಇರಬಹುದು. ರೆಟ್ರೋ ಸ್ಟ್ರೈಟ್ ಆದಾಗ ಮಾರ್ಚ್ 10 ಆದ್ಮೇಲೆ ಸೊ ಸಾಧ್ಯತೆ ಇರುತ್ತೆ, ಮಾಡಿ. ಆಮೇಲೆ 9th ಹೌಸ್ ಅಲ್ಲಿ ಬುಧ ಮತ್ತೆ ಸೂರ್ಯ ಮತ್ತೆ ಶುಕ್ರ, ಇಷ್ಟು ಗ್ರಹ. ಶುಕ್ರ ಮಾತ್ರ ಫೇವರಬಲ್ 9th ಹೌಸ್. ರಾಹು ಫೇವರಬಲ್ ಇಲ್ಲ, ಸೂರ್ಯ 9ನೇ ಮನೆ ಸೂರ್ಯ ಕೂಡ ಫೇವರಬಲ್ ಇಲ್ಲ. ಹಾಗಾಗಿ ತಂದೆ ಆರೋಗ್ಯದಲ್ಲಿ, ತಂದೆಗೆ ಏನಾದ್ರೂ ಸ್ವಲ್ಪ ಸಮಸ್ಯೆ, ತಂದೆ ಜೊತೆ ನಿಮಗೆ ಸಮಸ್ಯೆ. ಇಲ್ಲಿ ಗ್ರಹಣ ಬರ್ತಾ ಇರೋದು ರಾಹು ಮತ್ತೆ ಸೂರ್ಯ ಇವರಿಬ್ಬರ ಮಧ್ಯೆನೇ ಅಲ್ವಾ ನಿಯರ್ ಬರ್ತಾ ಇರೋದು. ತಂದೆ ಜೊತೆ ಓವರ್ ಆಲ್ ಗ್ರಹಣದ ಇಂಪ್ಯಾಕ್ಟ್ ತಂದೆಗಳಿಗೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರೋರ್ಗೆ, ಇವ್ರಿಗೆ ಹೆಚ್ಚು ಸ್ಟ್ರೋಕ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರೋರ್ಗೆ ಪ್ರಾಬ್ಲಮ್ಸ್ ಇರುತ್ತೆ. ಅದೊಂಚೂರು ನೋಡ್ಕೊಳ್ಳಿ. ತಂದೆಗೂ ನಿಮ್ಗೂ ಒಂದು ಫೈಟ್ ಆಗುತ್ತೆ. ಸೊ ಅದು ಯಾವ್ಯಾವ ವಿಚಾರಕ್ಕೆ, ಪರ್ಸ್ನಲ್ ಆಗಿರ್ಬೋದು, ಮ್ಯಾರೇಜ್ ವಿಚಾರ, ಫೈನಾನ್ಸ್ ವಿಚಾರ, ಬಿಸ್ನೆಸ್ ವಿಚಾರ, ಅದೊಂಚೂರು ನೀವು ನೋಡ್ಕೊಳ್ಳಿ. ಸೊ ಆ ವಿಚಾರ. ಅದಾದ್ಮೇಲೆ ಮದ್ವೆ ಡಿಲೇ ಇದೆ. ಸೊ ಮದ್ವೆ ನಿಮ್ಗೆ ರೆಟ್ರೋಗ್ರೇಡ್ ಮುಗಿದ ತಕ್ಷಣ ಅಲ್ಲಿಂದ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಅಷ್ಟಮಾಧಿಪತಿ ಯಾರು, ಶನಿ ಎಲ್ಲಿ ಕೂತಿದ್ದಾರೆ, 10ನೇ ಮನೆಯಲ್ಲಿ. ಸೊ ಹಂಗಾಗಿ ಕೆಲಸದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರು, ಸಡನ್ ಆಗಿ ಜಾಬ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ, ಜಾಬ್ ಎಂಡ್ ಆಗುತ್ತೆ. ಸೊ ಈ ತರ ಏರುಪೇರು. ಮತ್ತೆ ಅಷ್ಟಮದಲ್ಲಿ ಕುಜ 23ನೇ ತಾರೀಕುವರೆಗೂ ಅಷ್ಟೊಂದು ಒಳ್ಳೇದಲ್ಲ. ಪ್ರಾಪರ್ಟಿ ರಿಲೇಟೆಡ್ ಮತ್ತೆ ಸಿಬ್ಲಿಂಗ್ಸ್ ಜೊತೆ, ಬೆಸ್ಟ್ ಫ್ರೆಂಡ್ಸ್ ಜೊತೆ ಫೈಟ್ಗಳನ್ನ ಮಾಡ್ಕೋಬೇಡಿ. ಸ್ವಲ್ಪ ಅದೊಂಚೂರು ನೋಡ್ಕೊಳ್ಳಿ. ಓವರ್ ಆಗಿ ನಿಮ್ಗೆ ಮೀಡಿಯಂ ಆಗಿ ತಗೊಳ್ಬೇಕಾಗುತ್ತೆ ಮಿಥುನ ಲಗ್ನದವರಿಗೆ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ಬರೋಣ, ಹೇಗಿದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಕರ್ಕಾಟಕದವರು ಭಯ ಪಡೋ ಅವಶ್ಯಕತೆ ಇಲ್ಲ. ಅರ್ಧಂಬರ್ಧ ನಾಲೆಡ್ಜ್ ತಗೊಂಡು ಹೆದರ್ಸೋ ಜನ ಹೆಚ್ಚಿರೋದ್ರಿಂದ ತಲೆ ಕೆಡ್ಸ್ಕೋಬೇಡಿ. ಕರ್ಕಾಟಕ ಲಗ್ನದವರಿಗೆ ಈ ಬಾರಿ ಈ ಫೆಬ್ರವರಿ ಮಂತು ತುಂಬಾ ಚೆನ್ನಾಗಿದೆ. ಏನ್ ಮೇಡಮ್ ಅಷ್ಟಮದಲ್ಲಿ ರಾಹು ಇದ್ದಾರೆ, ಗ್ರಹಣ ಬರ್ತಾ ಇದೆ, ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಹೌದು. ಫಸ್ಟ್ ಪಾಯಿಂಟ್ ಶನಿ ರಾಹು ಪೊಸಿಷನ್ ನೋಡ್ಕೊಳ್ಳಿ ಚಾರ್ಟ್ ಅಲ್ಲಿ. ಸೆಕೆಂಡ್ ಪಾಯಿಂಟ್ ದಶಾಭುಕ್ತಿ ನೋಡ್ಕೊಳ್ಳಿ. ಅಲ್ಲೆರಡು ಡ್ಯಾಮೇಜ್ ಆಗಿದ್ರೆ ಇಲ್ಲಿ ಪೂರಾ ಡ್ಯಾಮೇಜ್. ಅಲ್ಲೆರಡು ಎಕ್ಸಲೆಂಟ್, ಇಲ್ಲಿ ಡಬಲ್ ಎಕ್ಸಲೆಂಟ್. ಎಸ್, ಕರ್ಕಾಟಕ ಲಗ್ನದವರಿಗೆ ಇಲ್ಲಿ ನೋಡಿ, ಲಗ್ನಾಧಿಪತಿ ಸಪ್ತಮದಲ್ಲಿ, ಎಕ್ಸ್ಪೋಸಿಟರ್ 9th ಅಲ್ಲಿ. ಸೊ ಹಾಗಾಗಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಪಂಚಮಾಧಿಪತಿ ಯಾರು, ಸೊ ಹಾಗೆ ನಿಮ್ಗೆ ದಶಮಾಧಿಪತಿ ಕುಜ, 7ನೇ ಮನೆ ಎಕ್ಸಾಲ್ಟೇಷನ್ ಪ್ಲೇಸು.
ಸ್ಪೆಕ್ಯುಲೇಷನ್ ಗೇನ್ಸ್, ಸಡನ್ ಜಾಬ್ ಅಲ್ಲಿ ಇಂಕ್ರಿಮೆಂಟು, ಸಡನ್ ಅನ್ಎಕ್ಸ್ಪೆಕ್ಟೆಡ್ 8 ಹೌಸ್ ಎಲ್ಲದಕ್ಕೂ ಕೆಟ್ಟದಲ್ಲ, ಅದನ್ನೇ ಹೇಳಿದ್ದು. ಇಲ್ಲಿ ನೋಡಿ, ಯಾರಿಗಾದ್ರೂ ಬ್ಲ್ಯಾಕ್ ಮನಿ ಬರೋ ಯೋಗ ಏನಿರುತ್ತೆ ಅಂದ್ರೆ 3ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ ಕನೆಕ್ಟಿವಿಟಿ ಇದ್ದಾಗ ಬರುತ್ತೆ. ಸೆಕೆಂಡ್ ಲಾರ್ಡ್ ಕಾಮನ್ ಆಗಿ ಸೆಕೆಂಡ್ ಲಾರ್ಡ್ ನ್ಯಾಚುರಲ್ ಸೆಕೆಂಡ್ ಲಾರ್ಡ್ ಮೂನ್ ಇದ್ದೇ ಇರ್ತಾರೆ. ಸೊ ಹಂಗಾಗಿ ಸ್ಪೆಷಲ್ ಆಗಿ ಅವ್ರನ್ನ ತಗೋಬೇಕು. ಮೂನ್ ಇದ್ದೇ ಇರ್ತಾರೆ. ಇಲ್ಲಿ ನೋಡಿ, ಇವ್ರಿಗೆ 3 12ನೇ ಮನೆ ಅಧಿಪತಿ 8ರಲ್ಲಿ ರಾಹು ಜೊತೆ. ಸೊ 3ನೇ ಮನೆ ಬಂತ ಇಲ್ಲಿ. ನೆಕ್ಸ್ಟ್ ಪಂಚಮಾಧಿಪತಿ ಯಾರು, ಇನ್ನೇನು ಇವರು ಆಡ್ ಆಗ್ತಾರೆ 23ನೇ ತಾರೀಕು. ಡಿಗ್ರಿ ವೈಸ್ ಆಲ್ರೆಡಿ 3 ಡಿಗ್ರಿ 20 ಮಿನಿಟ್ಸ್ ಇದ್ರೆ ತಗೊಳ್ಳಿ, ಕೌಂಟ್ ಬರುತ್ತೆ. ಯಾರು, ಪಂಚಮಾಧಿಪತಿ ಕುಜ. ಮತ್ತೆ ಅಷ್ಟಮಾಧಿಪತಿ ಯಾರು, ಇಲ್ಲಿ ಇಬ್ರು ಬರ್ತಾರೆ, ಒಬ್ರು ಶನಿ ಒಬ್ರು ರಾಹು, ಇಬ್ರು ಅಲ್ಲೇ ಇದ್ದಾರೆ ಪಕ್ಕ ಪಕ್ಕನೆ. ಅಂಡ್ 11ನೇ ಮನೆ ಅಧಿಪತಿ ಯಾರು, 11th ಲಾರ್ಡ್ 8th ಹೌಸ್. 11th ಹೌಸ್ ಎಲ್ಲಿಂದ ಬರ್ತಾ ಇದೆ, 8th ಹೌಸ್ ಇಂದ ಬರ್ತಾ ಇದೆ. ಅದರರ್ಥ ಸ್ಪೆಕ್ಯುಲೇಷನ್ ಗೇನ್, ಸಡನ್ ಆಗಿ ಜಾಬ್ ಚೇಂಜ್ ಮಾಡ್ಬೋದು, ಪ್ಯಾಕೇಜ್ ಜಾಸ್ತಿ ಆಗಬಹುದು, ಅಥವಾ ಪ್ರಾಪರ್ಟಿನಲ್ಲಿ ಇನ್ಕಮು, ಹಿಂದೆ ಇನ್ವೆಸ್ಟ್ ಮಾಡಿರೋ ಇನ್ಕಮು. ಶುಕ್ರ ಇರೋದ್ರಿಂದ ಲೇಡೀಸ್ಗಾದ್ರೆ ಸ್ಪೌಸ್ ಇಂದ, ಅಥವಾ ಜೆಂಟ್ಸ್ಗಾದ್ರೆ ಅವರ ಹೆಂಡತಿಯಿಂದ ಲಾಭ, ಅಥವಾ ಅವರಿಗೆ ಲಾಭ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಗೇನ್ ಇಲ್ಲಿ 23ನೇ ತಾರೀಕು ಕುಜ ಬೇರೆ ಮೂವ್ ಆಗೋದ್ರಿಂದ ಸಡನ್ ಆಗಿ ಜಾಬ್ ಅಲ್ಲಿ ವೇರಿಯೇಷನ್ ಕೂಡ ಆಗುತ್ತೆ. ದಶಾಭುಕ್ತಿ ಚೆನ್ನಾಗಿರ್ಬೇಕು. ಆಮೇಲೆ ಇನ್ನೊಂದು ಗಮನಿಸಿ ನೀವು, ಇಲ್ಲಿ ನೋಡಿ, ಶುಕ್ರ ನಿಮ್ಗೆ 4 ಮತ್ತೆ 11ನೇ ಮನೆ ಅಧಿಪತಿ. ಬಾಧೆ ಇರ್ಲಿ, ತೊಂದರೆ ಇಲ್ಲ, ಎಲ್ಲರಿಗೂ ಬಾಧೆ ಇಲ್ದಿರೋರ್ಗೂ ಬಾಧೆ ಕೊಡ್ತಾರೆ ಶುಕ್ರ. ದುಡ್ಡು ಅಂದ್ರೆ ಹಾಗೆ ಅಲ್ವಾ, ಎಕ್ಸಿರಿ ದುಡ್ಡು ಅಂದ್ರೆ. ಇಲ್ಲಿ ರಾಹು ಜೊತೆ ಬರ್ತಾ ಇದ್ದಾರೆ ಶುಕ್ರ. ಅದರರ್ಥ ಸಡನ್ ಗೇನ್, ಅನ್ಎಕ್ಸ್ಪೆಕ್ಟೆಡ್ ಗೇನ್. ಸೊ ವೆರಿ ಗುಡ್. ಪ್ಲಸ್ ಸೆಕೆಂಡ್ ಲಾರ್ಡ್ ಕೂಡ ಇಲ್ಲೇ ಇದ್ದಾರೆ, ಯಾರು, ಸೂರ್ಯ. ಬಂತಲ್ಲ, ಇದು ಬರ್ಬೇಕು ಅಂದ್ರೆ ಗ್ರಹಣದಿಂದ ನಿಮ್ಗೆ ನಷ್ಟಕ್ಕಿಂತ ಲಾಭ ಆಗ್ಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕು. ಯಾವಾಗ ಬರುತ್ತಾ, ಬರೋದಿದ್ಯಾ, ಏನಾದ್ರೂ ಇದೆಯಾ, ಪ್ರಾಪರ್ಟಿ ಇದೆಯಾ, ಅಥವಾ ವೆಹಿಕಲ್ಸ್ ಇದೆಯಾ, ಅಥವಾ ಹಿಂದೆ ಇನ್ವೆಸ್ಟ್ ಮಾಡಿರೋದು ಕೊಟ್ಟಿರೋ ಸಾಲ ವಾಪಸ್ ಬರುತ್ತಾ, ಈ ತರ. ಇದೇ ಏನಾದ್ರೂ ಶನಿ ರಾಹು ನಿಮ್ಮ ಜನ್ಮ ಜಾತಕದಲ್ಲಿ ಅಲ್ಲಿ ಬರ್ದಿದ್ದೆ ಅಲ್ವಾ ಅವಾಗ್ಲೆ 4 8 12 ಪ್ಲೇಸ್ ಅಲ್ಲಿ ಇದ್ರೆ ಲಾಸ್ ಆಗುತ್ತೆ. ಒಂದು ಗ್ರಹ ಪ್ಲಸ್ಸು ಮಾಡುತ್ತೆ, ಮೈನಸ್ಸು ಮಾಡುತ್ತೆ. ಒಂದು ದಶ ಪ್ಲಸ್ಸು ಮೈನಸ್ ಎರಡನ್ನೂ ಕೊಡುತ್ತೆ. ಆತರ ಎಲ್ಲ ಕರ್ಕೊಂಡೋಗೋದವ್ರಿಗೂ ತೊಂದ್ರೆ ಆತರ ಇಲ್ಲ. ಓಕೆನಾ. ನಿಮ್ಗೇನದು ನಿಮ್ ಜಾತಕ ಚೆನ್ನಾಗಿಲ್ಲ ಅಂದ್ರೆ, ಅದು ಚೆನ್ನಾಗಿಲ್ಲ ಮೀನ್ಸ್ ದಶ ಚೆನ್ನಾಗಿಲ್ಲ ಅಂದಾಗ ಮಾತ್ರನೇ ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ಇನ್ಯಾರನ್ನ ಬಿಟ್ಟಿದೀವಿ, 7ನೇ ಮನೆ ಅಧಿಪತಿ 9ರಲ್ಲಿದ್ದಾರೆ, ಯಾರು, ಶನಿ. ತಂದೆ ಆರೋಗ್ಯದಲ್ಲಿ ಏರುಪೇರು, ತಂದೆಗೋಸ್ಕರ ಖರ್ಚು, ತಂದೆನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ತೋರಿಸ್ತಾ ಇದೆ, ತಂದೆನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗೋದು ತೋರಿಸ್ತಾ ಇದೆ ಎಂಜಾಯ್ಮೆಂಟ್ಗೆ. ಡಿಪೆಂಡಿಂಗ್ ಆನ್ ಯುವರ್ 9th ಲಾರ್ಡ್ ಇನ್ ದ ಚಾರ್ಟ್. ಸೊ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ಶನಿ ಅದಾದ್ಮೇಲೆ ನಿಮ್ಗೆ 6 ಮತ್ತು 9ನೇ ಮನೆ ಅಧಿಪತಿ ಗುರು 12ರಲ್ಲಿ ಇದ್ದಾರೆ. ಸೊ ಒಳ್ಳೆ ರೀತಿಯ ಖರ್ಚು, ವಿಪರೀತ ಖರ್ಚು ಇಂಟು 3 ಪಟ್ಟು. ಸೊ ಒಂದ್ ಪೂಜೆ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀರಾ, ನಿಮ್ ಬಜೆಟ್ ಒಂದ್ 20,000 ಇರುತ್ತೆ, ಅಲ್ಲಿ 60,000 ಆಗಿರುತ್ತೆ. ಸೊ ಈ ತರ ಒಳ್ಳೆ ರೀತಿಯ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ರೆ ಲಾಭ ಜಾಸ್ತಿ ತೋರಿಸ್ತಾ ಇದೆ. ಪರ್ಚೇಸ್ ಮಾಡೋಕೆ ಸ್ವಲ್ಪ ಹೋಲ್ಡ್ ಮಾಡಿ. ಮುಗೀತಾ, ಎಲ್ಲಾರನ್ನು ತಗೊಂಡಿದೀವ. ಓಕೆ, ನೆಕ್ಸ್ಟ್ ಸಿಂಹಗೆ ಬರೋಣ. ಸೊ ಕರ್ಕಾಟಕದವ್ರಿಗೆ ಸರ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರಿಸಲ್ಟ್. ಅದಕ್ಕೋಸ್ಕರನೇ ಅಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿತ್ತಾ, ಗುಡ್. ಪ್ಲೇಸ್ಮೆಂಟ್ ಚೆನ್ನಾಗಿಲ್ವಾ, ಬ್ಯಾಡ್. ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಹ. ಸಿಂಹ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಎಲ್ಲರೂ ಫಸ್ಟೇ ನಾನು ಬೇಸಿಕ್ ರೂಲ್ ಹೇಳ್ಬಿಟ್ಟಿದ್ದೀನಿ, ನೀವು ಫಾಲೋ ಮಾಡ್ಕೊಳ್ಳಿ. ಎಲ್ಲಾ ಗ್ರಹಗಳು ಸಪ್ತಮಕ್ಕೆ ಬರ್ತಾ ಇರೋದ್ರಿಂದ ಹೆವಿ ಲೋಡ್ ಆಗುತ್ತೆ. ಸಪ್ತಮ ಅಂದ್ರೆ ಪಬ್ಲಿಕ್ ಹೌಸು, ಮಾರ್ಕೆಟಿಂಗ್ ಹೌಸು, ನಿಮ್ ಬಿಸ್ನೆಸ್ ಹೌಸು, ಪಾರ್ಟ್ನರ್ ಹೌಸು. ಹಾಗಾಗಿ ಲಗ್ನಾಧಿಪತಿ ಸಪ್ತಮದಲ್ಲಿ. ಸೊ ಅಗೇನ್ ಲಗ್ನ ಲಾರ್ಡ್ ನೀಚ ಹೊಂತಾರೆ. ಬಟ್ ಇದು ರಾಹು ಜೊತೆ ಇರೋದ್ರಿಂದ ಹೆಲ್ತ್ ನೋಡ್ಕೊಳ್ಳಿ. ಹೆಲ್ತ್ ತುಂಬಾನೇ ಮುಖ್ಯ ಆಗುತ್ತೆ. ಯಾವುದೇ ಹೊಸ ಡಿಸಿಷನ್ಸ್ ಬೇಡ. ಬಿಸ್ನೆಸ್ ರಿಲೇಟೆಡ್ ಯಾವುದು ಸಿಗ್ನೇಚರ್ಗಳನ್ನ ಮಾಡಬೇಡಿ. ಹೆಂಡತಿ ಅಥವಾ ಗಂಡ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಯಾವುದೇ ಡಿವೋರ್ಸ್ ಕೇಸುಗಳು ಈ 15 ದಿವಸ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಖರ್ಚು ವಿಪರೀತ ಜಾಸ್ತಿ ಆಗುತ್ತೆ. ಲಿಟಿಗೇಷನ್ಸ್, ಕೋರ್ಟು ಕೇಸು, ಹಾಸ್ಪಿಟಲು, ಅಥವಾ ಇನ್ವೆಸ್ಟ್ಮೆಂಟ್, ಅಥವಾ ಲಾಸ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅಂಡ್ ವೆಹಿಕಲ್ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ವೆಹಿಕಲ್ ರಿಲೇಟೆಡ್ ಖರ್ಚು. 4ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ 6ರಲ್ಲಿ ಕೂತಿರುವಾಗ ತಂದೆ ಆರೋಗ್ಯದಲ್ಲಿ ಖರ್ಚು. ಜಾಬ್ ಚೇಂಜ್ ಮಾಡಿ ಅಲ್ಲಿ ಸ್ಯಾಲ್ರಿ ಬಂದಿಲ್ಲ, ಇಲ್ಲಿ ಸ್ಯಾಲ್ರಿ ಬಂದಿಲ್ಲ, 2 3 ಮಂತ್ ಸ್ಯಾಲ್ರಿ ಹೋಲ್ಡ್ ಆಗೋದು, ಇದೆಲ್ಲ ಖರ್ಚು ಲಾಸು ತೋರಿಸ್ತಾ ಇದೆ. ಅದಾದ್ಮೇಲೆ 5ನೇ ಮನೆ ಅಧಿಪತಿ 11ರಲ್ಲಿ ಕೂತಿದ್ದಾರೆ, ಬಟ್ ರೆಟ್ರೋ ಆಗಿದ್ದಾರೆ, ಸ್ವಲ್ಪ ತಡೀರಿ.
ಸೊ ನೆಕ್ಸ್ಟ್ ಅವರು ನಿಮಗೆ ಅಷ್ಟಮಾಧಿಪತಿ ಕೂಡ. ಹಾಗಾಗಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಅಷ್ಟೊಂದು ಫೇವರಬಲ್. 5ನೇ ಮನೆ ಮಗು ವಿಚಾರವಾದ ಮಕ್ಕಳಿಗೆ ಯಾರಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಹೋಲ್ಡ್ ಮಾಡಿ. ಸೊ ಈ ಮೂಮೆಂಟ್ ಅಷ್ಟು ಫೇವರಬಲ್ ಇಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಯಾರಾದ್ರೂ ಇದ್ರೂ ಕೂಡ ನೀವು ಕೂಡ ಪಾಸಿಟಿವ್ನ ಥಿಂಕ್ ಮಾಡಕ್ಕೆ ಟ್ರೈ ಮಾಡಿ ಹೆಚ್ಚು. ದಯವಿಟ್ಟು ಸುಂದರಕಾಂಡ ಪಾರಾಯಣ, ಹನುಮಾನ್ ಚಾಲಿಸ ಪ್ರೆಗ್ನೆಂಟ್ ಅಲ್ಲಿರುವಾಗ ಪಾರಾಯಣ ಮಾಡಬೇಡಿ. ಹುಟ್ಟೋ ಮಕ್ಕಳು ಅಷ್ಟೇ ಉಗ್ರ ಸ್ವರೂಪವನ್ನ ತಗೊಂಡ್ ಬರ್ತವೆ. ನರಸಿಂಹ ಮಂತ್ರ ಇವುಗಳನ್ನೆಲ್ಲ ಹೇಳ್ಬೇಡಿ. ಸೊ ನಿಮ್ಗೆ ಯಾರು ಏನ್ ಗೈಡ್ ಮಾಡಿರ್ತಾರೋ ಅವುಗಳನ್ನ ಹೇಳಿ. ನೆಕ್ಸ್ಟ್ ಶುಕ್ರ 7ನೇ ಮನೆ ರಾಹು ಜೊತೆ ಅಫೇರ್ ಕಾಂಬಿನೇಷನ್ ಕ್ರಿಯೇಟ್ ಆಗಿದೆ ಅಂದ್ರೆ ಕೆಲಸದ ಹತ್ರ ಯಾವ್ದಾದ್ರು ಅಫೇರ್ ಕನೆಕ್ಟ್ ಆಗೋದು, ನಿಮ್ಮ ಹಣ ನೋಡಿ ಅಥವಾ ನಿಮ್ಮ ನೇಮು ಫೇಮು ನಿಮ್ಮ ಪವರ್ನ ನೋಡಿ ಕನೆಕ್ಟ್ ಆಗೋದು, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳೋದು ಮತ್ತೆ ನಿಮ್ಗೆ ತೊಂದರೆ, ಇದೆಲ್ಲ ಮುಂದೆ ತೊಂದರೆ ಘಟನೆಗಳೇ. ಸೊ ಹಾಗಾಗಿ ನೋಡ್ಕೊಳ್ಳಿ. ಆಲ್ರೆಡಿ ಅಷ್ಟಮದಲ್ಲಿ ಶನಿ ಇದ್ದಾರೆ, ಹಾಕೊಂಡು ರುಬ್ತಾರೆ. ಸೊ ಬಿ ಕೇರ್ಫುಲ್. ಹಾಗೆ 10 ಮನೆ ಅಧಿಪತಿ 7ರಲ್ಲಿ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಲಾಭ ಚೆನ್ನಾಗಿ ಬರ್ತಾ ಇರುತ್ತೆ. ಅತಿಯಾದ ದುಡ್ಡು ಬಂದಾಗ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಲ್ವಾ, ಏನ್ ಮಾಡ್ಬೇಕು ಅಂತ. ಅವಾಗ್ಲೇ ರಾಂಗ್ ಫ್ರೆಂಡ್ಸ್ ಬರ್ತಾರೆ. ಏನಕ್ಕೆ? ನಿಮ್ಮನ್ನ ಡೆಸ್ಟ್ರಾಯ್ ಮಾಡಕ್ಕೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಯಾದವ್ರಿಗೆ ಲಗ್ನದಿಂದ 6ನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳು ಬರ್ತಾ ಇರೋದ್ರಿಂದ ಹೆಲ್ತ್. ಸೊ ಮೇಜರ್ ಆಗಿ ಕನ್ಯಾದವ್ರೆ ಹೆಲ್ತ್ ನೀವು ಹೆಚ್ಚು ಗಮನ ಹರಿಸ್ಕೋಬೇಕಾಗುತ್ತೆ. ಅಗೈನ್ ಸೊ ಲಿಟಿಗೇಷನ್ಸ್ ಯಾವ್ದಾದ್ರು ಇದ್ರೆ ಹೋಲ್ಡ್ ಮಾಡಿ. ಮೋಸ ಹೋಗ್ತೀರಾ, ಪೊಲೀಸ್ ಕಡೆಯಿಂದ ಮೋಸ, ಕೋರ್ಟ್ ಕಡೆಯಿಂದ ಮೋಸ, ಚೀಟಿಂಗ್ಸ್ ಆಗುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ ಶುಕ್ರ ನಿಮ್ಗೆ 9ನೇ ಮನೆ ಅಧಿಪತಿ 6ರಲ್ಲಿ. 6ನೇ ಮನೆ ಶುಕ್ರನ ನೀಚಕ್ಕೆ ತಗೊಳ್ಳೋದ್ರಿಂದ ಅತಿಯಾದ ಅನವಶ್ಯಕವಾದಂತ ಹಣ ಖರ್ಚು ತೋರಿಸ್ತಾ ಇರೋದ್ರಿಂದ ಪ್ಲಾನ್ ಮಾಡ್ಕೊಳ್ಳಿ. 12th ಲಾರ್ಡ್ ಅಗೈನ್ 6th ಹೌಸ್ ಸೂರ್ಯ, ಅವರಿಂದನೂ ಸ್ವಲ್ಪ ಲಾಸ್ ತೋರಿಸ್ತದೆ. ಯಾರು ಗೌರ್ಮೆಂಟ್ ಜಾಬ್ಗೆ ಹಣ ಕೊಡಬೇಡಿ. ಜಾತಕದಲ್ಲಿ ಇತ್ತು ಅಂದ್ರೆ ಜಾತಕ ಚೆಕ್ ಮಾಡಿಸ್ಕೊಂಡು ಈ ಟೈಮ್ನ ಮೂವ್ ಮಾಡಿ ಆಮೇಲೆ ಫೈಲ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 3 ಮತ್ತು 8ನೇ ಮನೆ ಅಧಿಪತಿ ಇನ್ನೇನು ಅವರು ಬರ್ತಾ ಇದಾರೆ ರಾಹು ಜೊತೆ. ಸಿಬ್ಲಿಂಗ್ಸ್ ಜೊತೆ ಡ್ರೈವಿಂಗ್ ಮಾಡೋವಾಗ ಸ್ವಲ್ಪ ಕಾರ್ ನಂಬರ್ಗಳು ಇವುಗಳನ್ನ ನೋಡ್ಕೊಳ್ಳಿ. ಲಾಂಗ್ ಟರ್ಮ್ ಟ್ರಿಪ್ ಹೋಗ್ತಾ ಇದ್ದೀರಾ, ಒಳ್ಳೆ ಡೇಟ್ಸ್ಗಳಲ್ಲಿ ಹೋಗಿ, ಒಳ್ಳೆ ನಕ್ಷತ್ರಗಳಲ್ಲಿ ಹೋಗಿ. ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಅಥವಾ ಪೊಲೀಸ್ ಕೇಸ್ ತೋರಿಸ್ತಾ ಇದೆ, ಅಥವಾ ಬರ್ನ್ ನೀವೇ ಬರ್ನ್ ಮಾಡ್ಕೊ ಕೈ ಸುಟ್ಕೊಳ್ಳೋದು, ಕಾಲು ಸುಟ್ಕೊಳ್ಳೋದು, ಈ ತರ ತೋರಿಸ್ತಾ ಇದೆ. ನೆಕ್ಸ್ಟ್ 4ನೇ ಮನೆ ಅಧಿಪತಿ 10ರಲ್ಲಿ, ಮತ್ತೆ ಅವ್ನು 7ನೇ ಮನೆ ಅಧಿಪತಿ ಕೂಡ. ಸೊ ಮದ್ವೆ ಆಗ್ಬೇಕು, ಬಟ್ ಮನೆ ಕಟ್ಬಿಟ್ಟು ಮದ್ವೆ ಆಗ್ಬೇಕು, ಈ ತರ ಥಾಟ್ಸ್ ಇರುತ್ತಲ್ಲ. ಅಥವಾ ವೆಹಿಕಲ್ ತಗೊಂಡ್ ಮದ್ವೆ ಆಗ್ಬೇಕು, ಇದ್ರ ರಿಲೇಟೆಡ್ ಸ್ವಲ್ಪ ಖರ್ಚು ವಿಪರೀತ ತೋರಿಸ್ತಾ ಇದೆ, ನೀವು ನೋಡ್ಕೊಳ್ಳಿ. ಹಾಗೆ ನಿಮ್ಗೆ 5ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ 8ರಲ್ಲಿ ಕೂತಿರೋದ್ರಿಂದ ಮಕ್ಕಳು ಓದದೇ ಇರಬಹುದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಲಿವರ್ ರಿಲೇಟೆಡ್ ಇಶ್ಯೂಸ್ ಯಾರಿಗಾದ್ರೂ ಇತ್ತು ಅಂದ್ರೆ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಪ್ಲಸ್ ಕೆಲಸದಲ್ಲಿ ಏರುಪೇರು, ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹೆಲ್ತ್ ಇಶ್ಯೂಸ್, ಬ್ಯಾಕ್ ಪೇನ್, ಮಂಡಿ ನೋವು ಇದು ಜಾಸ್ತಿ ಆಗೋದ್ರಿಂದ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ ಈ ಡಿಪಾರ್ಟ್ಮೆಂಟ್ಗಳಲ್ಲಿ. ನೆಕ್ಸ್ಟ್ ತುಲಾಗೆ ಬರೋಣ. ಲಗ್ನಾಧಿಪತಿ ಪಂಚಮದಲ್ಲಿ, ಅಷ್ಟಮಾಧಿಪತಿ ಕೂಡ ಪಂಚಮದಲ್ಲಿನೇ. ಸೊ ಹಾಗಾಗಿ ಪಂಚಮದಲ್ಲಿ ಇರುವಂತಹ ಶುಕ್ರ ರಾಂಗ್ ಫ್ರೆಂಡ್ಸ್ ನ ಕನೆಕ್ಟ್ ಮಾಡ್ತಾನೆ. ಸೋಷಿಯಲ್ ಮೀಡಿಯಾ ಕನೆಕ್ಟಿವಿಟಿ, ಫ್ರೆಂಡ್ಸ್ ಥ್ರೂ ಕನೆಕ್ಟಿವಿಟಿ, ಇಂಟರ್ ಕ್ಯಾಸ್ಟ್ ಕನೆಕ್ಟಿವಿಟಿ, ಲವ್ ಕಮ್ ಅರೇಂಜ್ ಕನೆಕ್ಟಿವಿಟಿ ನಾಟ್ ಎ ಫೇವರಬಲ್. ಬಿ ಕೇರ್ಫುಲ್. ಸ್ಪೆಕ್ಯುಲೇಷನ್ಗೆ ಇದು ಫೇವರಬಲ್ ಟೈಮ್ ಅಲ್ಲ. ನೆಕ್ಸ್ಟ್ ಫಸ್ಟ್ ಬೇಬಿ ಹೆಲ್ತ್ ಅಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಸೆಕೆಂಡ್ ಲಾರ್ಡ್ ಮಾಸ್ 4th ಹೌಸ್ ಆಲ್ರೆಡಿ ನೀಚ, 5th ರಾಹು ಜೊತೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಗ್ರೆಷನ್ ಬೇಡ. ಇಷ್ಟು ದಿವಸ ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀರಾ, ಹಣ ಬಂದಿಲ್ಲ ಹಾಗೆ ಹೀಗೆ ಅಂತ. ಅದನ್ನ ಹೆಚ್ಚು ಫ್ರಸ್ಟ್ರೇಷನ್ ತೋರಿಸ್ಕೊಳಕ್ಕೆ ಹೋಗ್ಬಿಡಿ. ಹೋಲ್ಡ್ ಮಾಡಿ. ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸ್ಗೆ ಗಮನ ಕೊಡಿ. 3ನೇ ಮನೆ ಅಧಿಪತಿ ಯಾರು? ಗುರು 9ನೇ ಮನೆಯಲ್ಲಿ ರೆಟ್ರೋ ಆಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ 3 ಮತ್ತು 6ನೇ ಮನೆ ಅಧಿಪತಿ ಇಬ್ರು. ಸೊ ಲಿವರ್ ರಿಲೇಟೆಡ್ ಜಾಂಡಿಸ್ ಏನಾದ್ರು ಇದ್ರೆ, ಸೊ ಹೊರಗಡೆ ಫುಡ್ ಹೆಚ್ಚು ತಿನ್ನೋದು, ಟ್ರಾವೆಲಿಂಗ್ ಅನವಶ್ಯಕವಾಗಿ ಮಾಡೋದು, ಖರ್ಚು ವಿಪರೀತ ಮಾಡೋದು, ಇದೊಂಚೂರು ನೀವು ನೋಡ್ಕೊಳ್ಳಿ. ಸೊ ಲಾಂಗ್ ಟ್ರಾವೆಲ್ಸ್ ತೋರಿಸ್ತಾ ಇದೆ, ಬಟ್ ಫೇಕ್ ಟ್ರಾವೆಲ್ಸ್ ಅಥವಾ ಅನ್ವಾಂಟೆಡ್ ಟ್ರಾವೆಲ್ಸ್ ಅಂತ ಹೇಳಬಹುದು. ಜಸ್ಟ್ ಲಿಟ್ ಬಿಟ್ ಕೇರ್ಫುಲ್. ಅದಾದ್ಮೇಲೆ ನಿಮ್ಗೆ ಶನಿ ಗ್ರಹರು ಆಲ್ರೆಡಿ 6th ಹೌಸ್ ಅಲ್ಲಿ ಇದ್ದಾರೆ. ಸೊ 4ನೇ ಮನೆ ಅಧಿಪತಿ 5ನೇ ಮನೆ ಯೋಗಕಾರಕ ಆದ್ರೂ ಕೂಡ 4ನೇ ಮನೆ ಅಧಿಪತಿನೇ. ಸೊ ಸ್ವಲ್ಪ ಲಿಟಿಗೇಷನ್ಸ್ ತೋರಿಸ್ತಾ ಇದೆ, ಕೋರ್ಟು ಕೇಸು ಲಿಟಿಗೇಷನ್ಸ್. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಪ್ಲೇಸ್ಮೆಂಟ್ ಚೆನ್ನಾಗಿದ್ರೆ ವಿನ್ ಆಗ್ತೀರಾ, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಕ್ಲಿಯರ್? ಎಸ್. ನೆಕ್ಸ್ಟ್ ಇನ್ಯಾರನ್ನ ಬಿಟ್ಟಿದ್ವಿ? ಬುಧ ಗ್ರಹರು 9 ಮತ್ತು 12ನೇ ಮನೆ ಅಧಿಪತಿ ಪಂಚಮದಲ್ಲಿ. ರೆಟ್ರೋ 26 ಆಗ್ತಾರೆ, ಬಟ್ ಅಲ್ಲಿವರೆಗೂ ಚೆನ್ನಾಗಿದೆ. ಈ ವಿಚಾರ ಚೆನ್ನಾಗಿದೆ, ಪಂಚಮದಲ್ಲಿ ಬುಧ. ಬಟ್ ರಾಹು ಜೊತೆ ಅಗೇನ್ ಫ್ರೆಂಡ್ಸ್ ಇಂದ ಅಲರ್ಟ್ ಆಗಿರಿ. ಸೋಷಿಯಲ್ ಮೀಡಿಯಾ ಅಥವಾ ಈ ವಿಚಾರವಾಗಿ ಯಾವ್ದು ಶೂರಿಟಿ ಸಿಗ್ನೇಚರ್ಗಳನ್ನ ಹಾಕ್ಬಿಡಿ, ತೊಂದರೆ ಆಗುತ್ತೆ. ನೆಕ್ಸ್ಟ್ ವೃಶ್ಚಿಕ. ಆಕ್ಚುಲಿ ವೃಶ್ಚಿಕದವ್ರಿಗೆ ನಾನು ಫೇವರಬಲ್ ಟೈಮ್ ಕೊಡಲ್ಲ. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಪೊಸಿಷನ್, ರಾಹು ಪೊಸಿಷನ್ ನೋಡ್ಕೊಳ್ಳಿ.
ಪ್ರಾಬ್ಲಮ್ ಏನು ಅಂದ್ರೆ 4ನೇ ಮನೇಲಿ ಇಷ್ಟೊಂದು ಗ್ರಹಗಳು ಬಂದಾಗ ಮೆಂಟಲ್ ಪೀಸ್ ಹಾಳಾಗುತ್ತೆ. ಮದರ್ ಜೊತೆ ರಿಲೇಶನ್‌ಶಿಪ್, ಪಬ್ಲಿಕ್ ಅಲ್ಲಿ ರಿಲೇಶನ್‌ಶಿಪ್ ಹಾಳಾಗುತ್ತೆ. ಲಗ್ನ ಲಾರ್ಡ್ ಬೇರೆ ನೀಚ ಹಾಕ್ತಾರೆ. ಮತ್ತೆ ಆಲ್ರೆಡಿ ಎಲ್ಲ ಗ್ರಹಗಳು ಕಂಬಸ್ತಿದಾವೆ. ಈಗ ಗ್ರಹಣ ಬೇರೆ. ಸೊ ಹಾಗಾಗಿ ಫಸ್ಟ್ ನೀವು ಮೆಂಟಲ್ ಸ್ಟೆಬಿಲಿಟಿಗೆ ಬನ್ನಿ. ಸೊ ಓವರ್ ಥಿಂಕಿಂಗ್ ಬೇಡ, ಫಿಯರ್ ಬೇಡ, ಎಕ್ಸ್ಪೆಕ್ಟೇಷನ್ ಬೇಡ. ಜಸ್ಟ್ ರಿಲ್ಯಾಕ್ಸ್. ವೃಶ್ಚಿಕದವ್ರು ಮಾತ್ರ ದಯವಿಟ್ಟು ರುದ್ರಾಭಿಷೇಕನ ಅಟೆಂಡ್ ಮಾಡಿ ಅಥವಾ ರುದ್ರಾಭಿಷೇಕನ ಮಾಡಿಸ್ಕೊಳ್ಳಿ ನಿಮ್ಮ ಹೆಸರಲ್ಲಿ. ಯಾಕಂದ್ರೆ ಈ ಮಂತ್ ನಿಮ್ಗೆ ಫೇವರಬಲ್ ಇಲ್ಲ. ರಾಶಿ ವೃಶ್ಚಿಕ ರಾಶಿಯವರು ಓಕೆ, ಲಗ್ನದವರು ಓಕೆ. ಅದರಲ್ಲೂ ಲಗ್ನದವರಿಗೆ ಫೇವರಬಲ್ ಕೊಡಲ್ಲ. ಸಡನ್ ಆಗಿ ಕಾರ್ ಡ್ಯಾಮೇಜ್ ಆಗುತ್ತೆ. 4th ಹೌಸ್ ರಾಹು ಇರೋದ್ರಿಂದ ಸಡನ್ ಆಗಿ ಗೌರ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಸಡನ್ ಆಗಿ ಟ್ಯಾಕ್ಸ್ ರಿಲೇಟೆಡ್, IT ರೈಡು, ಸಡನ್ ಆಗಿ ಅನ್ವಾಂಟೆಡ್ ಫೈಟ್ಸ್ ವಿತ್ ಸಿಬ್ಲಿಂಗ್, ಸೋದರ ಮಾವನ ಜೊತೆ ತೊಂದರೆ, ಅಥವಾ ತಂದೆ ಅಣ್ಣ ತಮ್ಮಂದಿರ ಜೊತೆ ಜಗಳ, ದೊಡ್ಡಪ್ಪ ಚಿಕ್ಕಪ್ಪ, ಅಥವಾ ಹೆಂಡತಿ ಮನೆ ಕಡೆಯಿಂದ ತೊಂದರೆ. ಸೊ ಈ ತರ ತುಂಬಾನೇ ತೊಂದರೆಗಳು ತೋರಿಸ್ತಾ ಇದೆ 4th ಹೌಸ್ ರಾಹು. ಮನೆಯಲ್ಲಿ ವಾತಾವರಣ ಅಥವಾ ಮನೆ ಎನರ್ಜಿ ರಾಂಗ್ ಆಗಿದೆ, ಅಥವಾ ಪ್ರಾಪರ್ಟಿ ಪರ್ಚೇಸ್ ಅಲ್ಲಿ ಮೋಸ, ಪ್ರಾಪರ್ಟಿ ಡಿವಿಷನ್ ಅಲ್ಲಿ ಮೋಸ, ಪ್ರಾಪರ್ಟಿ ಮನೆ ಚೇಂಜ್ ಮಾಡ್ತಾ ಇದ್ರೆ ಮೋಸ. ಸೊ ಹಂಗಾಗಿ ಒಳ್ಳೆ ಟೈಮ್ ಎಲ್ಲ ವೆಯ್ಟ್ ಮಾಡಿ. ವಾಸ್ತು ಮಾತ್ರ ಮಾಡಿಸ್ಬೇಡಿ, ಫೇವರಬಲ್ ಇಲ್ಲ. ಫೈಟ್ಸ್ ಆಗುತ್ತೆ ಸಿಬ್ಲಿಂಗ್ಸ್ ಜೊತೆ. ಸೊ ಹಾಗಾಗಿ ಇಷ್ಟು ಒಳ್ಳೆ ಟೈಮ್ ಇಲ್ಲ. ಅಕ್ಕಪಕ್ಕದವ್ರ ಜೊತೆ ಕೂಡ ಫೈಟ್ಸ್ ಆಗುತ್ತೆ. ವೆಹಿಕಲ್ ಓಡಿಸೋವಾಗ ಹುಷಾರಾಗಿರಿ, ಇವರುಗಳು ಎಸ್ಪೆಷಲಿ. ಸೊ ಹಾಗಾಗಿ ಇದನ್ನೇ ನೀವು ನೋಡ್ಕೊಳ್ಳಿ. ಕ್ಲಿಯರಾ? ನೆಕ್ಸ್ಟ್ ಧನುರ್ಗೆ ಬರೋಣ. ಸೊ ಧನುರ್ ಲಗ್ನದವ್ರಿಗೆ ಇಷ್ಟೊಂದು ಪ್ಲಾನೆಟ್ಸ್ 3ನೇ ಮನೇಲಿ ಕೂತಾಗ ಏನಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಲಗ್ನ ಲಾರ್ಡು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ರೆಟ್ರೋಗ್ರೇಡ್ ಆಗಿದ್ದಾರೆ, ಆದ್ರೂ ಕೇಂದ್ರದಲ್ಲಿದ್ದಾರೆ. ಸೊ 3ನೇ ಮನೇಲಿ ಇಷ್ಟೊಂದು ಗ್ರಹ ಕೂತಾಗ ನೈಬರ್ಸ್ ಜೊತೆ ಸಣ್ಣ ಪುಟ್ಟ ವಾದ ವಿವಾದ ಅಥವಾ ನೈಬರ್ಸ್ ಇಂದ ಮೋಸ. 3ನೇ ಮನೆ ಬುಧ ವೆರಿ ಗುಡ್, ಸೂರ್ಯ ವೆರಿ ಗುಡ್, ಶುಕ್ರ ಇಸ್ ನಾಟ್ ಗುಡ್. ಶುಕ್ರ ನಿಮ್ಗೆ ಯಾರು 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಹಣ ಯಾರಿಗೂ ಕೊಡೋ ಟೈಮ್ ಇದೆಲ್ಲ. ಸೊ ಹಾಗಾಗಿ ಹಣ ಕೊಡಬೇಡಿ. ಸೊ ಹೋಲ್ಡ್ ಮಾಡಿ. ಯಾಕೆಂತ ಹೇಳಿದ್ರೆ ಮೆಂಟಲ್ ಪ್ರೆಷರು ಜಾಸ್ತಿ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ 2ನೇ ಮನೆಯಲ್ಲಿ ಕುಜ ಇನ್ನೇನು ಅವರು ಮೂವ್ ಆಗ್ತಾರೆ ರಾಹು ಜೊತೆ 3ನೇ ಮನೆಯಲ್ಲಿ. ಅಗ್ರೆಸಿವ್ ಸ್ಪೀಚ್ ಬೇಡ, ಖಾರ ಜಾಸ್ತಿ ತಿನ್ಬೇಡಿ. ಸೊ ಸಿಗ್ನೇಚರ್ಗಳು ಹಾಕೋವಾಗ, ವಾಲೆಂಟ್ ಡಿಸಿಷನ್ ತಗೊಳ್ಳೋವಾಗ ಸ್ವಲ್ಪ ಹೋಲ್ಡ್ ಮಾಡಿ. ನೆಕ್ಸ್ಟ್ 4ನೇ ಮನೆಯಲ್ಲಿ ಶನಿ ಆಲ್ರೆಡಿ ಇರೋದ್ರಿಂದ, ಶನಿ 2, 3ನೇ ಮನೆ ಅಧಿಪತಿ 4ರಲ್ಲಿ ಇರೋದ್ರಿಂದ ತಾಯಿಯಿಂದ ಸ್ವಲ್ಪ ನೀವು ದೂರ, ಅಥವಾ ತಾಯಿ ಬೇರೆ ಮನೆ, ಅಥವಾ ನೀವು ಬೇರೆ ಮನೆ, ಬೇರೆ ಊರು, ಬೇರೆ ಕಂಟ್ರಿ ಆಗೋ ಸಾಧ್ಯತೆ ಇರುತ್ತೆ. ಅಗೈನ್ ಗುರುವಿನ ಪೊಸಿಷನ್ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಏನೇ ಆದ್ರೂ ಪ್ರಾಪರ್ಟಿಯಿಂದ ಲಾಭ, ಅಥವಾ ವಾಸ್ತು ರಿಲೇಟೆಡ್ ಲಾಭ, ಅಥವಾ ವೆಹಿಕಲ್ ರಿಲೇಟೆಡ್ ಲಾಭ, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಲಾಭ ಅಂತೂ ತೋರಿಸ್ತಾ ಇದೆ ಧನುರ್ ಅವರಿಗೆ. ಪ್ರಾಪರ್ಟಿ ಸೇಲ್ ಮಾಡೋದ್ರಿಂದನೂ ಲಾಭ, ಪರ್ಚೇಸ್ ಮಾಡೋದ್ರಿಂದನೂ ಲಾಭ. ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಆ ಥರ ಕಾಂಬಿನೇಷನ್ಸ್ ಇದ್ರೆ ಇಲ್ಲಿ ನಿಮ್ಗೆ ಫೇವರಬಲ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ 3ನೇ ಮನೆ ಹೆವಿ ಲೋಡ್ ಇರೋದ್ರಿಂದ ಸೊ ಕುತ್ತಿಗೆ ಅಥವಾ ಶೋಲ್ಡರ್ ಪೇನ್ ಸ್ವಲ್ಪ ಜಾಸ್ತಿ ಆಗಬಹುದು. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಈಗ 12ನೇ ಮನೆ ಅಧಿಪತಿ ಮತ್ತೆ 5ನೇ ಮನೆ ಅಧಿಪತಿ ಕೂಡ 3ನೇ ಮನೆ ರಾಹು ಜೊತೆ ಹೋಗೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅನವಶ್ಯಕವಾದಂತಹ ಟ್ರಾವೆಲಿಂಗ್ಸ್, ಅಥವಾ ಸುಸ್ತು, ಅಥವಾ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ತೋರಿಸ್ತಾ ಇದೆ. ಅದೊಂಚೂರು ನೀವು ಗಮನ ಹರಿಸ್ಕೋಬೇಕಾಗತ್ತೆ. ಅದಾದ ನಂತರ 6ನೇ ಮನೆ ಅಧಿಪತಿ ಶುಕ್ರ ಕೂಡ ಇಲ್ಲಿ 3ರಲ್ಲಿ ಕೂತಿರೋದ್ರಿಂದ ಸೊ ಅನವಶ್ಯಕವಾದಂತಹ ಕೋಟಿಗಟ್ಟಲೆ ಲೋನ್ಸ್ ಈಗ ತಗೋಬೇಡಿ, ಹೋಲ್ಡ್ ಮಾಡಿ. ಸೊ ಈಗ ತಗೊಂಡ್ರೆ ಮತ್ತೆ ಕ್ಲಿಯರ್ ಮಾಡಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಲ್ಡ್ ಮಾಡಿ, ಈಗ ಬೇಡ. ನೆಕ್ಸ್ಟ್ 7ನೇ ಮನೆಯಲ್ಲಿ ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಸಮಾಜದಲ್ಲಿ ಹೆಸರು, ಕೀರ್ತಿ ಇವೆಲ್ಲವೂ ತೋರಿಸ್ತಾ ಇದೆ. ಹಾಗಾಗಿ ಇದನ್ನ ನೀವು ಬಳಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಇದು ಧನುರ್ಗೆ. ಸೊ ಧನುರ್ ಲಗ್ನದವ್ರಿಗೆ ನಾನು ಇಲ್ಲಿ ಎರೇಸ್ ಮಾಡಕ್ ಹೋದೆ, ಅದು ಪೂರ್ತಿ ನೀವು ಹೋಯ್ತಾ? ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ನಾವು ಮಕರಕ್ಕೆ ಬರೋಣ. ಮಕರದವ್ರಿಗೆ ಎಲ್ಲಾರು ನಿಮ್ಮ ಜನ್ಮ ಜಾತಕದ ಶನಿ ರಾಹು ಪೊಸಿಷನ್ ನೋಡ್ಕೊಳ್ಳಿ. ಪೊಸಿಷನ್ ಬ್ಯಾಡ್ ಇತ್ತಾ? ಬ್ಯಾಡ್. ಗುಡ್ ಇದ್ರೆ ಗುಡ್. ಸೊ ಗುಡ್ ಇದ್ರೆ ಎಷ್ಟರ ಮಟ್ಟಿಗೆ ಗುಡ್, ಅದು ಜನ್ಮ ಜಾತಕದ ಮೇಲೆ ಡಿಸೈಡ್ ಆಗುತ್ತೆ. ಮಕರದವರಿಗೆ ತುಂಬಾ ಚೆನ್ನಾಗಿದೆ ಟೈಮು, ಮಕರ ರಾಶಿ ಅಥವಾ ಲಗ್ನ ಇಬ್ಬರಿಗೂನು. ಯಾಕೆ ಅಂದ್ರೆ ಸ್ಟ್ರೆಸ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಎಲ್ಲಾ ಪ್ಲಾನೆಟ್ಸ್ ಸೆಕೆಂಡ್ ಹೌಸ್ ಅಲ್ಲಿ ಇರೋದ್ರಿಂದ ರಾಹು ಜೊತೆ ಮನಿ ಮೇಕಿಂಗ್ ಆರ್ ಮನಿ 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 ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್, ಸೊ ಬ್ಯಾಂಕಿಂಗ್ ಬ್ಯಾಲೆನ್ಸ್. ಸೊ ತುಂಬಾನೇ ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳ್ಬೋದು. ನೀವು ಮಾತಾಡೋ ಮಾತು, ರೀತಿ, ಹಣದ ವಿಚಾರವಾಗಿ, ಬ್ಯಾಂಕಿಂಗ್ ವಿಚಾರವಾಗಿ, ಜುವೆಲರಿ ವಿಚಾರವಾಗಿ, ಡೈಮಂಡ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ. ಶುಕ್ರ ರಾಹು ಕಾಂಬಿನೇಷನ್ ಸೆಕೆಂಡ್ ಹೌಸ್ ಅಲ್ಲಿ ಬಂದಾಗ ಅಲ್ಲೇನಾದ್ರು ಈಗ ಜುಪಿಟರ್ ಸನ್ನು ನಿಮ್ಗಿದ್ರೆ ಸೊ ಡೈಮಂಡ್ ತಗೋತೀರಾ, ಗೋಲ್ಡ್ ತಗೋತೀರಾ. ಸೊ ತುಂಬಾನೇ ಚೆನ್ನಾಗಿದೆ ಮಕರದವರಿಗೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್
ಟ್ರಾನ್ಸಿಟ್ ಮೂನ್ ಯಾವಾಗ ಮತ್ತೆ ಸನ್. ನೀವ್ ಹೇಳ್ಬೋದು ಅಷ್ಟಮಾಧಿಪತಿ ದ್ವಿತೀಯ ಭಾಗದಲ್ಲಿ ಇದಾರಲ್ಲ ಮೇಡಮ್ ಅಂತ. ಅಷ್ಟಮದಿಂದ ಹಣ ಬರುತ್ತೆ. ಅದಕ್ಕೆ ಹೇಳಿದ್ದು ನಿಮ್ ಪೊಸಿಷನ್ ನೋಡ್ಕೊಳ್ಳಿ. ಶನಿ ಮತ್ತೆ ರಾಹುದು ಪೊಸಿಷನ್ ನೋಡ್ಕೊಳ್ಳಿ. ನೆಕ್ಸ್ಟ್ 12ನೇ ಮನೆ ಅಧಿಪತಿ 6ರಲ್ಲಿದ್ದಾರೆ. ಇದೊಂಚೂರು ಸಿಬ್ಲಿಂಗ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಅಲ್ಲೊಂಚೂರು ವಾದ ವಿವಾದ ಆಗ್ಬೋದು. ರೆಟ್ರೋಗ್ರೇಡ್ ಆದ ತಕ್ಷಣ ಅದು ಕೂಡ ಟ್ರ್ಯಾಕಿಗೆ ಬರುತ್ತೆ ಗುರುಗ್ರಹರು. ಸೊ ಹಾಗಾಗಿ ಅದೊಂಚೂರು ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು ಚೆನ್ನಾಗಿದೆ ಅಂದ್ಮೇಲೆ ತುಂಬಾ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೈಂಡ್ ಸ್ವಲ್ಪ ರಿಫ್ರೆಶ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಕುಂಭದವರೆಗೆ ಬರೋಣ. ಇವ್ರದೇ ಲಗ್ನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇಂಡಿಯಾದಲ್ಲಿ ಇಲ್ಲ ಅಂದ್ರೂ ತಗೋಬೇಕಾಗುತ್ತೆ. ಹ್ಯೂಜ್ ಪ್ಲಾನೆಟ್ಸ್ ಇನ್ ಲಗ್ನ. ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು, ಐ ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ದಟ್ ಸ್ಪೀಡ್ ನೀವು ಎಕ್ಸ್ಪೆಕ್ಟ್ ಆಗಲ್ಲ. ಆ ರೇಂಜಲ್ಲಿ ಸ್ಪೀಡ್ ಆಗ್ತೀರಾ. ಮತ್ತೆ ಅಷ್ಟಮಾಧಿಪತಿ ಕೂಡ ಲಗ್ನ, ಫಿಫ್ತ್ ಲಾರ್ಡು ಲಗ್ನ. ಸೊ ಹಾಗಾಗಿ ಒಂದು ಲೈಫೇ ಸಡನ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನಿಮ್ ಲೈಫಲ್ಲಿ. ಯಾವ ವಿಚಾರ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ? ಮೇಜರ್ಲಿ ಲಗ್ನದಲ್ಲಿ ರಾಹುನೇ ಸೆಕೆಂಡ್ ಹೌಸ್ ಅಲ್ಲಿ, ಸ್ಯಾಟರ್ನೇ 12th ಲಾರ್ಡ್ ಕೂಡ ಇರೋದ್ರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗೈನ್ 3rd ಲಾರ್ಡ್ ಕೂಡ ಲಗ್ನ ಬರ್ತಾರೆ. 10ನೇ ಮನೆ ಅಧಿಪತಿ ಕೂಡ ಲಗ್ನ. ಕರಿಯರ್ ರಿಲೇಟೆಡ್ ಅಲ್ಲಿ ಫ್ರೆಂಡ್ಶಿಪ್ ಅಥವಾ ಫ್ರೆಂಡ್ಸ್ ಅಥವಾ ಸಿಬ್ಲಿಂಗ್ಸ್ ಅಥವಾ ನೈಬರ್ಸ್, ಟ್ರಾವೆಲಿಂಗ್, ಬಿಸ್ನೆಸ್, ಮೀಡಿಯಾ, ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟ್, ಎಡಿಟಿಂಗ್, ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಸೊ ನಿಮಗೆ ಒಂದು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಕಾನ್ಫಿಡೆಂಟ್, ಇಡೀ ಪ್ರಪಂಚನ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ಬಟ್ ಇದು ಲಗ್ನದಲ್ಲಿ ರಾಹು ಇರೋದ್ರಿಂದ ಕಾನ್ಫಿಡೆಂಟ್ ಓಕೆ, ಓವರ್ ಕಾನ್ಫಿಡೆಂಟ್ ಆದ್ರೆ ತೊಂದರೆ. ಅದರರ್ಥ ದಶ ಸಪೋರ್ಟ್ ಮಾಡಬೇಕು ಅಂತ. ಅದೊಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಶುಕ್ರ ಲಗ್ನದಲ್ಲೇ. ಸೊ ಹಾಗಾಗಿ ನಿಮ್ಗೆ ಶುಕ್ರ 4ನೇ ಮನೆ ಅಧಿಪತಿ ಕೂಡ, ಹಾಗೆ ಅವನು ನಿಮ್ಗೆ 9ನೇ ಮನೆ ಅಧಿಪತಿ ಕೂಡ. ತಾಯಿಯಿಂದ ಲಾಭ, ತಂದೆಯಿಂದ ಲಾಭ, ಲಕ್ ಆಕ್ಟಿವೇಟ್ ಆಗುತ್ತೆ. ಲೇಡಿ ಲಕ್ ಆಕ್ಟಿವೇಟ್ ಆಗುತ್ತೆ. ಲೇಡೀಸ್ ಇಂದ ಯಾರಾದರೂ ಹೆಲ್ಪ್ ಬರಬಹುದು, ತಾಯಿ ಸಮಾನರಿಂದ, ಸೊ ಹಿರಿಯರಿಂದ ಖಂಡಿತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬರುತ್ತೆ ನೋಡಿ. ಅಥವಾ ಅವ್ರಿಗೆ ಮನೆ ಕಟ್ಸ್ಕೊಡ್ತಾ ಇದ್ದೀರಾ, ಅಥವಾ ಅವ್ರಿಗೆ ಏನಾದ್ರು ವೆಹಿಕಲ್ ತಗೊಡ್ತಾ ಇದ್ದೀರಾ, ಅವ್ರಿಗೆ ಮನೆಗೆ ಬೇಕಾದ ಐಟಮ್ಸ್ ತಗೊಡ್ತಾ ಇದ್ದೀರಾ, ಆಕ್ಚುಲಿ ವೆರಿ ಗುಡ್. 7th ಲಾರ್ಡ್ ಇನ್ ಲಗ್ನ. ಸೊ ಯು ಗೈಸ್ ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ ಬಿಸ್ನೆಸ್ ಆರ್ ಫೈರ್ ಏನಿದೆ, ಆ ಇಂಟ್ರೆಸ್ಟ್ ಏನಾದರೂ ಇದ್ರೆ ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಮರ್ಕ್ಯೂರಿಲ್ ಮಾತ್ರ ಮೈನಸ್ ಇದೆ, ನಿನ್ ಕುಜ ಕೂಡ ಆಡ್ ಆಗ್ತಾರೆ. ಸೊ ಹಾಗಾಗಿ ಅದೊಂದು ಪಾಯಿಂಟ್ ನೀವು ನೋಡ್ಕೊಳ್ಳಿ. ಸೊ ವೆರಿ ಗುಡ್, ಕುಂಭದವ್ರಿಗೂ ವೆರಿ ಗುಡ್. ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಷ್ಟೇನೆ. ಮೈಂಡ್ ಡಿಸ್ಟರ್ಬ್ ಆದ್ರೆ ತಾನೇ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲ ಕೂಲ್ ಆಗಿದ್ರೆ ಯಾರು ರಿಸ್ಕ್ ತಗೋತೀರಾ? ಹಾಗಾಗಿ ಜನ್ಮ ಜಾತಕ ಚೆಕ್ ಮಾಡ್ಕೊಂಡು ಮುಂದೆ ಹೋಗಿ. ಫೈನಲ್ ಆಗಿ ಮೀನ. ಸೊ ಮೀನ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಇಷ್ಟೊಂದು ಗ್ರಹಗಳು 12ನೇ ಮನೆಯಲ್ಲಿ ಕೂತಾಗ ಆಲ್ರೆಡಿ ನಿದ್ದೆ ಡಿಸ್ಟರ್ಬ್ ಆಗಿದೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಲೆಗ್ ಪೈನ್ಸ್, ಪಾದಗಳಲ್ಲಿ ನೋವು, ಪಾದಗಳಲ್ಲಿ ಉರಿ, ಪಾದಗಳಲ್ಲಿ ಕೆರೆತ. ಮತ್ತೆ ಶುಕ್ರ ರಾಹು 12ನೇ ಮನೆ, ಬೆಡ್ ಪ್ಲಜರ್ಸ್, ಮನೆಗೆ ಅನವಶ್ಯಕವಾದಂಥ ಬೆಡ್ ತರೋದು ಅಥವಾ ಗೃಹೋಪಯೋಗಿ ವಸ್ತುಗಳನ್ನ ತರೋದು, ಅದೊಂಚೂರು ಮಾಡೋ ಸಾಧ್ಯತೆ ಹೈಲಿ ಇದೆ. ಮತ್ತೆ ಸಡನ್ ಆಗಿ ಟ್ರಾವೆಲ್ ಹೋಗೋದು, ಪ್ಲಾನೇ ಇರಲ್ಲ, ನಡೀರಿ ಹೋಗೋಣ ಅಂತ ಹೋಗ್ಬಿಡೋದು, ಅಲ್ಲೋಗಿ ಪರದಾಡೋದು. ಸೊ ಈ ಥರ ಎಲ್ಲ ಆಗುತ್ತೆ, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. 3 ಮತ್ತು 8ನೇ ಮನೆ ಅಧಿಪತಿ 12ರಲ್ಲಿ. ಸೊ ಅದೊಂಚೂರು ಆ ಡಿಪಾರ್ಟ್ಮೆಂಟ್, ನಿಮ್ಮ ಅತ್ತೆ ಮಾವ ಅಥವಾ ಸೊ ಇನ್ಲಾಸ್ ಇಂದ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ, ಅದೊಂಚೂರು ನೋಡ್ಕೊಳ್ಳಿ. ಪಾಸಿಟಿವ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮನೆ ಯೋಗ ಅಥವಾ ಭೂಮಿ ಯೋಗ ತೋರಿಸ್ತಾ ಇದೆ ಮೀನ ಲಗ್ನದವರಿಗೆ. ಜುಪಿಟರ್ ರೆಟ್ರೋ ಮುಗಿದ ತಕ್ಷಣ ಇನ್ನೊಂದು ಮಂತ್ ಇದೆ, ಮಾರ್ಚ್ 11ಕ್ಕೆ ರೆಟ್ರೋ ಮುಗಿಯುತ್ತೆ. ಇದೆಲ್ಲ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಹೆಲ್ತ್ ನೋಡ್ಕೊಳ್ಳಿ, ತಂದೆ ಆರೋಗ್ಯ ನೋಡ್ಕೊಳ್ಳಿ, ಕೋರ್ಟು ಕೇಸು, ಅನ್ವಾಂಟೆಡ್ ಲಾಸಸ್, ಡ್ರೈವಿಂಗ್ ಮಾಡುವಾಗ ಹುಷಾರಾಗಿರಿ. ನೆಕ್ಸ್ಟ್ ನಿಮ್ಗೆ 9ನೇ ಮನೆ ಅಧಿಪತಿ ಕೂಡ 12ಕ್ಕೆ ಬರ್ತಾ ಇದ್ದಾರೆ. ತಂದೆ ಆರೋಗ್ಯದಲ್ಲಿ ಗಮನ, ಹಿರಿಯರ ಆರೋಗ್ಯದಲ್ಲಿ ಗಮನ. ಸೊ ಅಗೇನ್ ನಿಮ್ಗೆ 10ನೇ ಮನೆ ಅಧಿಪತಿ ನಾಗರಲ್ಲಿ, ಕೆಲಸ ಇಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ ಇನ್ಕಮ್ ಇಲ್ಲ. ಸೊ ಈ ತರ ಪ್ರಾಬ್ಲಮ್ ಇರುತ್ತೆ, ನೋಡ್ಕೊಳ್ಳಿ. 11ನೇ ಮನೆ ಅಧಿಪತಿ ಲಗ್ನದಲ್ಲೇ ಇರೋದ್ರಿಂದ, ಬಟ್ ಲಗ್ನದಲ್ಲಿ ಶನಿ ನೀಚ ಆಗೋದ್ರಿಂದ ಹೆವಿ ವರ್ಕ್ ಕಮ್ಮಿ ಹಣ, ಹೆವಿ ವರ್ಕ್ ಜಾಸ್ತಿ ಹಣ ನಿಮ್ ದಶದಲ್ಲಿ ಇದ್ರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. 12ನೇ ಮನೆ ರಾಹು ಇದ್ದ ತಕ್ಷಣ ಎಲ್ಲರೂ ಫಾರಿನ್ಗೆ ಹೋಗಕ್ಕಾಗಲ್ಲ. ದಶ ಸಪೋರ್ಟ್ ಮಾಡ್ಬೇಕು, ಯಾವುದೇ ಅಡೆತಡೆ ಇರಬಾರ್ದು. ಒಂದ್ ವೇಳೆ ಫಾರಿನ್ ಅಲ್ಲಿ ಇದೀರಾ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ನಿಮ್ಗೆ. ಸೊ ಅದಕ್ಕೆ ನೀವು ಇಲ್ಲಿಂದಾನೇ ರೆಮಿಡಿ ಮಾಡ್ಕೊಂಡು ಮೂವ್ ಆಗ್ಬೇಕು. ಸೊ ಹಾಗಾಗಿ ಇದಿಷ್ಟು ಓವರ್ ಆಲ್ ಫೆಬ್ರವರಿ ಅನ್ನೋದಕ್ಕಿಂತ ನೆಕ್ಸ್ಟ್ ಎಲ್ಲಾ ಪ್ಲಾನೆಟ್ಸ್ ಮೂವ್ ಆಗುತ್ತಲ್ಲ ಅಲ್ಲಿವರೆಗೂ ತಗೊಳ್ಳಿ. ಬಟ್ ಓವರ್ ಆಲ್ ಫೆಬ್ರವರಿ ಮಂತ್ನ ತಗೊಳ್ಳಿ. ದಶ ಚೆನ್ನಾಗಿರೋರ್ಗೆ ಚೆನ್ನಾಗಿರುತ್ತೆ, ದಶ ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ಟೆನ್ಷನ್ ತಗೋಬೇಡಿ. ಸೊ ಹಾಗಾಗಿ ಎಲ್ಲರೂ ಏನ್ ಮಾಡ್ಬೇಕು, ಎಲ್ಲರಿಗೂ ಬೇಸಿಕ್ ರೂಲ್ಸ್ ಏನ್ ಗೊತ್ತು? ಹಿಂದೆ ಮುಂದೆ 2 ದಿವಸ ನಾನ್ ವೆಜ್ ಅವಾಯ್ಡ್ ಮಾಡಿ, ಪ್ರೆಗ್ನೆಂಟ್ ಲೇಡೀಸ್ ಆಚೆ ಬರಬೇಡಿ, ನಿಮ್ಮ ಪಿತೃಗಳನ್ನ ನೆನೆಸ್ಕೊಳ್ಳಿ, ಸಾಧ್ಯವಾದ್ರೆ ಗಂಗಾ ಜಲ ಹಾಕೊಂಡು ಸ್ನಾನ ಮಾಡಿ, ರುದ್ರಾಭಿಷೇಕ ಅಟೆಂಡ್ ಮಾಡಿ.
ಇಲ್ಲ ಏನು ಆಗ್ತಾ ಇಲ್ವಾ? ಸೈಲೆಂಟಾಗಿ ಇದ್ಬಿಡಿ. ಮೌನವ್ರತ ಅದೊಂದೇ ರೆಮಿಡಿ. ಸುಮ್ನೆ ಈ ಹೋಮ, ಆ ಹೋಮ ಯಾಕೆ ದುಡ್ಡು ಖರ್ಚು ಮಾಡಕ್ಕೆ ನಾನು ರೆಕಮೆಂಡ್ ಮಾಡೋದಿಲ್ಲ ಅದಕ್ಕೋಸ್ಕರ. ವೈಯಕ್ತಿಕ ಜಾತಕದಲ್ಲಿದ್ರೆ ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕಾ? ಖಂಡಿತ ಕನ್ಸಲ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು 40 ಮಿನಿಟ್ಸ್ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ರಾಹು ಪೊಸಿಷನ್ ನೋಡ್ಕೊಳ್ಳಿ. ಶನಿ ರಾಹು ಯಾವ ಪೊಸಿಷನ್ ಅಲ್ಲಿ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಎಂಟೈರ್ ರಿಸಲ್ಟ್. ಬ್ಯಾಡ್ ಪ್ಲೇಸ್ ಅಲ್ಲಿ ಇರೋರು ಮಾತ್ರ ಅಲರ್ಟ್ ಆಗಿರಿ. ಗುಡ್ ಪ್ಲೇಸ್ ಅಲ್ಲಿ ಇರೋರು ನಿಮ್ಮ ಕರ್ಮಫಲದ ಪ್ರಕಾರ ನಿಮ್ಗೆ ಏನು ಯೋಗ ಬರಬೇಕೋ ಬರ್ತಾ ಇದೆ. ಸೊ ಅದನ್ನ ಸ್ವೀಕರಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು.